ಹಾಯ್ ಹಲೋ ನಮಸ್ಕಾರ ಎಲ್ಲ ಆರಾಮಲ್ವಾ. ಸೊ ನಾವು ಪಿ ವಿ ಕ್ಯೂ ಮ್ಯಾಥ್ಸು SSC CGL ಪೇಪರ್ಸ್ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ 2 ಪೇಪರ್ಸ್ ಆಗಿದೆ. ಥರ್ಡ್ ಪೇಪರು 14/7/23 ಶಿಫ್ಟ್ 3. ಓಕೆ, ಫಸ್ಟ್ ಕ್ವಶನ್ ನೋಡಿ. ಸೊ ವಿರಾಟ್ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 30 days and Daniel is 60% more efficient than Virat to complete the same work. ಓಕೆ, ಫೈಂಡ್ ದ ಟೋಟಲ್ ಟೈಮ್ ಟೇಕನ್ ಬೈ ಡ್ಯಾನಿಯಲ್ ಟು ಕಂಪ್ಲೀಟ್ ದ ವರ್ಕ್. ಇಲ್ಲೇನು ವಿರಾಟ್ ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಇನ್ 30 days. ವಿರಾಟ್ ಎಫಿಷಿಯನ್ಸಿ 100 ಅಂತ ಅನ್ಕೋಣ. ಡ್ಯಾನಿಯಲ್ಲಿ 60% ಮೋರ್ ಎಫಿಷಿಯಂಟ್ ದೆನ್ ವಿರಾಟು. ಸೊ ಡ್ಯಾನಿಯಲ್ ಎಫಿಷಿಯನ್ಸಿ ಎಷ್ಟಾಗುತ್ತೆ? 60% ಆಗುತ್ತೆ. ಸೊ ರೇಷಿಯೋ ತಗೊಂಡ್ರೆ ಏನಾಗುತ್ತೆ ನಮಗೆ? ಇದು 2 5 10, ಇದು 2 8 5:8 ಆಯಿತು. ಓಕೆ, ವಿರಾಟ್ ಅನ್ನೋನು 30 ಡೇಸಲ್ಲಿ ದಿವಸಕ್ಕೆ 5 ಪಾರ್ಟ್ಸ್ ಅಂದರೆ ಟೋಟಲ್ ವರ್ಕ್ ಬರುತ್ತೆ. 5 × 30 ಪಾರ್ಟ್ಸ್ ಮಾಡ್ತಾನೆ. ಅದೇ ನಮಗೆ ಯಾರು? ಡ್ಯಾನಿಯಲ್ಲು ದಿನಕ್ಕೆ 8 ಪಾರ್ಟ್ಸು ಎಷ್ಟು ದಿನದಲ್ಲಿ ಮುಗಿಸ್ತಾನೆ. ಓಕೆ, ಸೊ 150 ಡಿವೈಡೆಡ್ ಬೈ 8. 150 ಡಿವೈಡ್ ಬೈ 8 ಎಷ್ಟು ಬರುತ್ತೆ? 8 × 20 160 ಆಗುತ್ತೆ. ಬಟ್ ನಮಗಿರೋದೇ 150. 150 ಡಿವೈಡ್ ಬೈ 8 ಅದಕ್ಕೂ ಕಮ್ಮಿ ಮಾಡಿದ್ರೆ ನಮಗೆ 8 × 18 144 ಬರುತ್ತೆ. ಸೊ 144 ಅಂದರೆ ಉಳಿಯೋದು ಎಷ್ಟು? 6. 8 × 18 6/8. ಸೊ ಇದು ಫರ್ದರಾಗಿ 3/4. ಸೊ 18 3/4 ಡೇಸಲ್ಲಿ ವಿರಾಟ್ ಅನ್ನೋನು ಡ್ಯಾನಿಯಲ್ ಅನ್ನೋನು ಕೆಲಸ ಮುಗಿಸ್ತಾನೆ. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನು. ದ ಆವ್ರೇಜ್ ಆಫ್ 36 ನಂಬರ್ಸ್ ವಾಸ್ ಫೌಂಡ್ ಟು ಬಿ 35. 36 ನಂಬರ್ಗಳ ಆವ್ರೇಜು 45 ಇದೆಯಂತೆ. ಓಕೆ, ಲೇಟರ್ ಇಟ್ ವಾಸ್ ಡಿಟೆಕ್ಟೆಡ್ ದಟ್ 84 ವಾಸ್ ಮಿಸ್ರೆಡ್ ಎಸ್ 48. 84 ಏನಾಗಿದೆ? 84 ಬದಲು 48 ತಗೊಂಡ್ಬಿಟ್ಟಿದ್ದಾರೆ. ಓಕೆನಾ, ಈಗ ತಗೊಬೇಕಾಗಿದ್ದೆಷ್ಟು? ಇದು 84, ತಗೊಂಡಿದ್ದೆಷ್ಟು? 48. ಸೊ ಇವಾಗ 84 ದೊಡ್ಡದ 48 ದೊಡ್ಡದ? 84. ತಗೊಬೇಕಾಗಿದ್ದು 84. ಓಕೆ, ತಗೊಂಡಿದ್ದೇನೆ 48. ಸೊ 84 ಬದಲು 48 ತಗೊಂಡಿರೋದ್ರಿಂದ ಇಲ್ಲಿ ಆವ್ರೇಜ್ ಅನ್ನೋದು ಕಮ್ಮಿ ಆಗುತ್ತೆ. ಕರೆಕ್ಟ್ ಅಲ್ವಾ? ಸಾರಿ, 84 ಬದಲು 48 ತಗೊಂಡಿದ್ದಕ್ಕೆ ಆವ್ರೇಜ್ ಅನ್ನೋದು ಜಾಸ್ತಿ ಆಗುತ್ತೆ. ಯಾಕೆಂದರೆ 84 ಅನ್ನೋದು 48ಗೂ ಜಾಸ್ತಿ. ಕರೆಕ್ಟ್ ಅಲ್ವಾ? ಸೊ ಅವ್ರು 48 ತಗೊಂಡಿದ್ದಕ್ಕೆ ಆವ್ರೇಜು ನಮಗೆ 36 ನಂಬರ್ಸು 45 ಬಂದೈತೆ ಒಂದು ನಂಬರು. ಅದೇ ಅವ್ರು 84 ತಗೊಂಡಿದ್ರೆ ಇದಕ್ಕಿಂತ ಜಾಸ್ತಿ ಬರೋದು. ಓಕೆ, ಇವಾಗ ಇದು ಫಸ್ಟ್ ಇವೆರಡರ ಮಧ್ಯೆ ಡಿಫ್ರೆನ್ಸ್ ಎಷ್ಟು? 45. ಕರೆಕ್ಟ್ ಅಲ್ವಾ? ಅದಾದಮೇಲೆ ಸಾರಿ, ಇವೆರಡು ಮಧ್ಯೆ ಡಿಫ್ರೆನ್ಸ್ ನಮಗೆ 36 ಬರುತ್ತೆ. ಇಲ್ಲಿ ಆವ್ರೇಜ್ ಎಷ್ಟಿದೆ? 45 ಇದೆ. ಪ್ಲಸ್ ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೆ? ಡಿಫ್ರೆನ್ಸ್ ಎಷ್ಟು? 36. 36 ಜಾಸ್ತಿ ಆಗುತ್ತೆ. ಎಷ್ಟು ಜನದಿಂದ ಜಾಸ್ತಿ ಆಗುತ್ತೆ ಅಥವಾ ಎಷ್ಟು ನಂಬರ್ಸಿಂದ ಜಾಸ್ತಿ ಆಗುತ್ತೆ? 36 ಡಿವೈಡ್ ಬೈ 36. 45 + 1 ಏನು? 46. ಅರ್ಥ ಆಯ್ತಲ್ವಾ? ಸೊ 84 ಬದಲು 48 ತಗೊಂಡಿದ್ದಕ್ಕೆ ನಮಗೆ ಆವ್ರೇಜ್ ಏನೋ ಸ್ವಲ್ಪ ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೆ? ಡಿಫ್ರೆನ್ಸ್ ನೋಡಬೇಕು. 36 ಜಾಸ್ತಿ ಆಗುತ್ತೆ. ಎಷ್ಟು ಜನದಿಂದ ಜಾಸ್ತಿ ಆಗುತ್ತೆ? 36 ಮೆಂಬರ್ಸಿಂದ ಅಥವಾ 36 ನಂಬರ್ಸಿಂದ ಜಾಸ್ತಿ ಆಗುತ್ತೆ. ಸೊ 36/36 1. 45 + 1 46. ಓಕೆ, ನೆಕ್ಸ್ಟ್ ಥರ್ಡ್ ಒನ್ನು. ಇಫ್ ಸೈನ್ 23 ಡಿಗ್ರಿ is equals to a/b, then ವ್ಯಾಲ್ಯೂ ಆಫ್ ಸೀಕೆಂಟ್ 23 ಮೈನಸ್ ಸೈನ್ 67 ಕೇಳ್ತಾ ಇದ್ದಾರೆ. ಓಕೆ, ಇವಾಗ ನಮಗೆ ಸೈನ್ ವ್ಯಾಲ್ಯೂ ಗೊತ್ತು. ಇವಾಗ ಇದು ಒಂದು ನಮಗೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಅಂದ್ಕೊಂಡ್ರೆ ಸೈನ್ ಅಂದರೆ ಏನು? ಆಪೋಸಿಟ್ ಬೈ ಹೈಪೋಟೀನಿಯಸ್. ಕರೆಕ್ಟ್ ಅಲ್ವಾ? ಆಪೋಸಿಟ್ ಯಾವುದು? ಇದು a/b. ನಮಗೆ ಅಡ್ಜಸೆಂಟ್ ಎ ಏನು ಬರುತ್ತೆ? ನಮಗೆ b² ಮೈನಸ್ a² ಬರುತ್ತೆ. ಕರೆಕ್ಟ್ ಅಲ್ವಾ? ಇವಾಗ ನಮಗೆ ಈ ಆ್ಯಂಗಲ್ ಏನೋ 23 ಡಿಗ್ರಿ ಇರುತ್ತೆ. ಈಗ ನಾವು ಹೆಂಗೆ ಕಂಡುಹಿಡಬೇಕು? ಸೀಕೆಂಟ್ 23 ಮೈನಸ್ ಸೈನ್ 67. ಓಕೆ, ಸೊ ಸೀಕೆಂಟ್ ರೇಷಿಯೋ ಏನು ನಮಗೆ? ಅಡ್ಜಸೆಂಟ್ ಬೈ ಹೈಪೋಟೀನಿಯಸ್ಸು. ಯಾಕಂದರೆ ಸೀಕೆಂಟದ್ದು ಬಂದು ನಮಗೆ ಕಾಸ್ಗೆ ಆಪೋಸಿಟ್ ಇರುತ್ತೆ. ಕಾಸ್ ಏನು? ಅಡ್ಜಸೆಂಟ್ ಬೈ ಹೈಪೋಟೀನಿಯಸ್ಸು. ಸೀಕೆಂಟ್ ಏನಾಗುತ್ತೆ? ಹೈಪೋಟೀನಿಯಸ್ ಬೈ ಅಡ್ಜಸೆಂಟ್ ಆಗುತ್ತೆ. ಹೈಪೋಟೀನಿಯಸ್ ಏನು ನಮಗೆ? ಹೈಪೋಟೀನಿಯಸ್ ನಮಗೆ ಬಿ. ಕರೆಕ್ಟ್ ಅಲ್ವಾ? b/√b² ಮೈನಸ್ a² ಮೈನಸ್ ಸೈನ್ 67. ಇಲ್ಲಿ 23 ಇದೆ, ಇಲ್ಲಿ 90 ಡಿಗ್ರಿ ಇದ್ದರೆ ಇಲ್ಲಿ ನಮಗೆ 67 ಇರುತ್ತೆ. ನಾವು ಸೈನ್ 67 ಕಾಂಪ್ಲಿಮೆಂಟ್ ಆ್ಯಂಗಲ್ ಚೇಂಜ್ ಆಗುತ್ತಲ್ಲ, ಸೈನ್ ಇದೇನಾಗುತ್ತೆ? ಕಾಸ್ ಆಗುತ್ತೆ. ಕಾಸ್ 23 ಡಿಗ್ರಿ. ಕಾಸ್ ಅಂದ್ರೆ ಏನು? ಅಡ್ಜಸೆಂಟ್ ಬೈ ಹೈಪೋಟೀನಿಯಸ್. ಅಡ್ಜಸೆಂಟ್ ಏನಿಲ್ಲ, √b² ಮೈನಸ್ a² ಡಿವೈಡೆಡ್ ಬೈ b. ಓಕೆ, ಇದು ಫರ್ದರ್ ಆಗಿ ಏನಾಗುತ್ತೆ? LCM ತಗೊಂಡ್ರೆ ಕೆಳಗಡೆ √b² ಮೈನಸ್ a² ಇಂಟು b. ಇಲ್ಲಿ ಮೇಲ್ಗಡೆ b² ಕ್ಯಾನ್ಸಲ್ ಆಗಿ b ಮಿಕ್ಕುತ್ತೆ. b ಇಂಟು b² ಇದು LCM ತಗೊಂಡು ಮಾಡ್ತಾ ಇದ್ದೀನಿ ನಾನು. ಓಕೆ, ಕನ್ಫ್ಯೂಸ್ ಆಗಬೇಡಿ. b/b² ಮೈನಸ್ a² ಇಂಟು b² ಮೈನಸ್ a² ಇಂಟು b ಇದ್ದಾಗ b² ಕ್ಯಾನ್ಸಲ್ ಆಗಿ b ಮತ್ತು b ಉಳಿಯುತ್ತೆ. b² ಆಯಿತು. ಮೈನಸ್ ಇಲ್ಲೇನು ಉಳಿಯುತ್ತೆ ನಮಗೆ? b ಕ್ಯಾನ್ಸಲ್ ಆಗಿ ಇದು
ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗುತ್ತೆ. ಇವಾಗ ಈ ಅಂಡರ್ ರೂಟ್ ಕ್ಯಾನ್ಸಲ್ ಆಗೋಗುತ್ತೆ. ಅವಾಗ ನಮಗೆ ಇಲ್ಲಿ ಮೈನಸ್ ಬಿ ಸ್ಕ್ವೇರ್ ಇದೆ, ಇಲ್ಲಿ ಪ್ಲಸ್ ಬಿ ಸ್ಕ್ವೇರ್ ಇದೆ, ಇದು ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಮೈನಸ್ ಪ್ಲಸ್. ಸೊ ಫೈನಲ್ ಆಗಿ ಏನು ಉಳಿಯುತ್ತೆ ನಮಗೆ? ಎ ಸ್ಕ್ವೇರ್ ಡಿವೈಡೆಡ್ ಬೈ ಅಂಡರ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಂಟು ಬಿ. ಸೊ ಇಲ್ಲಿದೆ, ಇದು ಇಲ್ಲಿದೆ. ಓಕೆ, ನೆಕ್ಸ್ಟ್ ಫೋರ್ತ್ ಕ್ವಶನ್. ವಾಟ್ ಈಸ್ ದ ಸೆಂಟ್ರಲ್ ಆಂಗಲ್ ಕರಸ್ಪಾಂಡಿಂಗ್ ಟು ದ ಸೆಕ್ಟರ್ ಇಂಡಿಕೇಟಿಂಗ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆನ್ ಹೆಲ್ತ್? ಹೆಲ್ತ್ ಮೇಲೆ ಬಂದಿರುವಂಥ ಎಕ್ಸ್ಪೆನ್ಸಸ್ ಯಾವ ಆ್ಯಂಗಲಲ್ಲಿ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ಹೆಲ್ತ್ ಬಂದು ಸೆಕೆಂಡ್, ಅಂದರೆ 15,000. ಇದು ಫಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಬೇಕು. ಯಾಕಂದರೆ ಇದು 100% ಇದ್ದರೆ ನಮ್ಗೆ ಡೈರೆಕ್ಟಾಗಿ ಎಷ್ಟು ಡಿಗ್ರಿ ಅಂತ ನಾವು ಡೈರೆಕ್ಟಾಗಿ ಮಾಡ್ಬೋದು. ಫಸ್ಟ್ 100 ಡಿಗ್ರಿ ಇದೆಯಾ, 360 ಇದೆಯಾ, ಅವೆಲ್ಲ ಚೆಕ್ ಮಾಡ್ಕೊಬೇಕು. ಇದು ಓವರ್ ಆಲ್ 360 ಇರುತ್ತೆ, ಬಟ್ ಅವ್ರು ಕೊಟ್ಟಿರೋ ವ್ಯಾಲ್ಯೂಸು ಎಷ್ಟಿದೆ ಅಂತ ಫಸ್ಟ್ ನಾವು ನೋಡ್ಕೊಬೇಕಾಗುತ್ತೆ. ಇಲ್ಲಿ 20,000, 35,000, 40,000, 48, 50,000. ಅಂದರೆ ಈ ಸರ್ಕಲ್ ಅನ್ನೋದು 100 ಕೂಡ ಇಲ್ಲ. ಸೊ ಇದನ್ನು ನಾವು 100 ಮಾಡ್ಕೊಬೇಕಂದ್ರೆ ಇಂಟು 2. ಓಕೆ, ಇಂಟು 2 ಮಾಡಿಲ್ಲ ಅಂತ ಅಂದ್ರೂ ಈಗ ಟೋಟಲ್ ಎಷ್ಟಿದೆ? 50 ಇದೆ. ಓಕೆ, ಅದರಲ್ಲಿ ನಮಗೆ ಬೇಕಾಗಿರೋದು ಎಷ್ಟು? 15. ಓಕೆ, 50ಲಿ 15 ಎಷ್ಟು ಬೇಕೋ ಎಷ್ಟು ಅಂತ ನಾವು ತಿಳ್ಕೊಬೇಕು, ಅದ್ರದ್ದು ಆ್ಯಂಗಲ್ ತಿಳ್ಕೊಬೇಕು. ಸೊ ನಾವೇ ಮಾಡೋಣ, ಡಬಲ್ ಮಾಡೋಣ. ಈಗ ಇದು 50 ಇದೆಯಲ್ಲ ಟೋಟಲ್ಲು, ಅದು 50 ಇಂಟು 2 100 ಆಗುತ್ತೆ. ಅವಾಗ ಈ ವ್ಯಾಲ್ಯೂ ಏನಾಗುತ್ತೆ? 30 ಇಂಟು 3.6. ನಾನು ಲಾಸ್ಟ್ ಪೇಪರಲ್ಲಿ ಹೇಳಿದ್ದೆ 1 ಡಿಗ್ರಿಗೆ ನಮಗೆ 3.6, 1 ಪಾರ್ಟ್ ನಮಗೆ 3.6 ಡಿಗ್ರಿ ಬರುತ್ತೆ ಅಂತ. ಈಗ ಟೋಟಲ್ ಎಷ್ಟಿದೆ? 30 ಪಾರ್ಟ್. 30 ಇಂಟು 3.6 ಎಷ್ಟು ಬರುತ್ತೆ? 108 ಡಿಗ್ರಿ. ಸೊ ನಮ್ಮ ಆನ್ಸರ್ ಏನು? 108. ಓಕೆ, ಅರ್ಥ ಆಯ್ತಲ್ವ? ನಾನೇನು ಮಾಡಿದೆ, ಇದು ಓವರ್ ಆಲ್ 360 ಅಂತ ಗೊತ್ತು ನನಗೆ. ಅದರಲ್ಲಿ ನನಗೆ ಈ 15,000 ಎಷ್ಟು ಅಂತ ಬೇಕಾಗಿತ್ತು. ಓಕೆ, 15,000 ಇಲ್ಲ ಈ ಥರನೂ ಮಾಡ್ಬೋದು. 15,000 ಇಂಟು 360 ಡಿವೈಡೆಡ್ ಬೈ 50,000 ಹಿಂಗೆ ಮಾಡಿದ್ರು ಬರುತ್ತೆ. ಬಟ್ ಆಲ್ರೆಡಿ 1 ಡಿಗ್ರಿ ನಮಗೆ 3.6 ಅಂತ ಗೊತ್ತಿರೋದ್ರಿಂದ ಇದು 100ಗೆ ಕನ್ವರ್ಟ್ ಮಾಡಿಕೊಂಡ್ರೆ 30 ಆಗುತ್ತೆ. 30 ಇಂಟು 3.6 108 ಡಿಗ್ರಿ. ಆ ಥರನೂ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಫಿಫ್ತ್ ಒನ್ ನೋಡಿ. ಇನ್ ಅನ್ ಎಲೆಕ್ಷನ್ ಬಿಟ್ವೀನ್ 3 ಕ್ಯಾಂಡಿಡೇಟ್ಸ್. 3 ಜನ ಕ್ಯಾಂಡಿಡೇಟ್ಸ್ ಇದ್ದಾರೆ. ಯಾರು? ಅರ್ಜುನ್, ಭಾಸ್ಕರ್, ಸರಳ್. ಓಕೆ, ಕಂಟೆಸ್ಟೆಡ್ ಫಾರ್ ಎ ಪೋಸ್ಟ್. ಅರ್ಜುನ್ ಗಾಟ್ 50% ವೋಟ್ಸ್ ಮೋರ್ ದೆನ್ ಸರಳ್. ಸರಳ್ಗೂ ಏನೋ 50% ಜಾಸ್ತಿ ವೋಟ್ಸ್ ಬಂದಿದೆ. ಸರಳ್ ಗಾಟ್ 2% ವೋಟ್ ಲೆಸ್ ದೆನ್ ಭಾಸ್ಕರ್. ಓಕೆ, ಈಗ ಓಕೆ ನಮಗೆ ಅರ್ಜುನ್ ಬಂದು ಸರಳ್ ಮೇಲೆ ಇದು ಮಾಡಿದ್ದಾರೆ, ಆ್ಯಂಡ್ ಸರಳ್ನ ಬಂದು ಭಾಸ್ಕರ್ ಮೇಲೆ ಕಂಪೇರ್ ಮಾಡಿದ್ದಾರೆ. ಸೊ ನಾವು ಫಸ್ಟ್ ಭಾಸ್ಕರ್ದು ತಗೋಣ. ಭಾಸ್ಕರ್ 100% ಅಂತ ತಗೊಂಡ್ರೆ ಸರಳ್ಗೆ ಎಷ್ಟು ಬಂತು? ಸರಳ್ ಗಾಟ್ 2% ವೋಟ್ಸ್ ಲೆಸ್ ದೆನ್ ಭಾಸ್ಕರ್, ಅಂದರೆ ಇವನಿಗೆ 98% ಬಂದಿರುತ್ತೆ. ಓಕೆ, ಇವಾಗ ಅರ್ಜುನ್ ಗಾಟ್ 50% ವೋಟ್ಸ್ ಮೋರ್ ದೆನ್ ಸರಳ್. ಸೊ ಇದರಲ್ಲಿ 59 ಅಂದರೆ 50% ಅಂದರೆ ಎಷ್ಟು? 49% ಜಾಸ್ತಿ. ಈಗ ಇಲ್ಲಿ ಜಾಸ್ತಿ ಕನ್ಫ್ಯೂಸ್ ಆಗ್ತೀರಾ. ಇವಾಗ ನೀವು ಏನು ಡೈರೆಕ್ಟಾಗಿ ಇಲ್ಲಿ ಏನು ಹಾಕೊತೀರಾ? 149 ಹಾಕೊಂಡ್ಬಿಡ್ತೀರಾ. ಯಾಕಂದರೆ ಇಲ್ಲಿ 49% ಜಾಸ್ತಿ. ಸೊ ಹೇಗೆ 100 ಅಂದ್ಕೊಂಡು 100 ಹಾಕೊಂಡ್ಬಿಡ್ತೀರಾ, ಅದು ತಪ್ಪಾಗುತ್ತೆ. ಸರಳ್ ಮೇಲೆ 50% ಜಾಸ್ತಿ. ಸರಳ್ದು 100% ಎಷ್ಟು? 98, 100 ಅಲ್ಲ. ಸೊ 98 + 49 ಎಷ್ಟು ಬರುತ್ತೆ? 147 ಬರುತ್ತೆ. ಅಲ್ಲಿ 149 ಅಲ್ಲ. ಸೊ ಇದು ಮಿಸ್ಟೇಕ್ಸ್ ಮಾಡ್ತೀರಾ, ನಾನು ಮಾಡಿದ್ದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಇವಾಗ ಇವರಿಬ್ಬರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಎಷ್ಟು? 2%. ಆ 2% ಎಷ್ಟಂತ ಕೊಟ್ಟಿದ್ದಾರೆ ನಮಗೆ? 1296 ಕೊಟ್ಟಿದ್ದಾರೆ. ಓಕೆ, 1296 ಕೊಟ್ಟಿದ್ದಾರೆ. ವಾಟ್ ಈಸ್ ದ ಹಾಫ್ ಆಫ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ವೋಟ್ಸ್ ಆಫ್ ಅರ್ಜುನ್ ಆ್ಯಂಡ್ ಭಾಸ್ಕರ್? ಇವರಿಬ್ಬರ ಮಧ್ಯದಲ್ಲಿರುವಂಥ ಡಿಫ್ರೆನ್ಸ್ ಎಷ್ಟು? 47. ಓಕೆ, 47% ಎಷ್ಟು ಅಂತ ಕಂಡುಹಿಡ್ದು ಅದ್ರಲ್ಲಿ ಮತ್ತೆ ನಮಗೆ ಆಫ್ ಮಾಡಬೇಕಾಗುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಸೊ 47 ಇಂಟು 1296 ಡಿವೈಡೆಡ್ ಬೈ 2 ಇಂಟು 1/2. ಓಕೆ, ಇದರಲ್ಲಿ ಬರುವಂಥ ಆನ್ಸರಲ್ಲಿ ಮತ್ತೆ ನಮಗೆ ಆಫ್ ಬರಬೇಕು. 2% 1296 ಆದರೆ 49% ಎಷ್ಟು? ಸೊ 49 ಇಂಟು 1296 ಡಿವೈಡ್ ಬೈ 2 ಮಾಡಿ ಅದ್ರಲ್ಲಿ ಮತ್ತೆ ಆಫ್. ಅರ್ಥ ಆಗ್ತಿದೆ ಅಲ್ವಾ? ಇದೆಲ್ಲ ನಾವು ಇದ್ರಲ್ಲಿ ಮಾಡಿದ್ದೀವಿ, ಎಷ್ಟೊಂದು ಪರ್ಸೆಂಟೇಜಲ್ಲೆಲ್ಲ ಇದರಲ್ಲಿ ಮಾಡಿದ್ದೀವಿ. ಸೊ ಡೈರೆಕ್ಟಾಗಿ 2 6 12, 2 4 8, 2 8 16. ಓಕೆ, ಅದಾದಮೇಲೆ ಮತ್ತೆ 2 3 6, 2 2 4, 2 4 8, 324 ಇಂಟು 47, 324 ಇಂಟು 47 ಬರುತ್ತೆ. 7 4 28. ಲಾಸ್ಟಲ್ಲಿ ನಮಗೆ 8, 7 4 28. ಓಕೆ, 2 ಕ್ಯಾರಿ, 7 2 14. ಓಕೆ, 7 2 14, ಇಲ್ಲೊಂದು 2 ಕ್ಯಾರಿ ಇರುತ್ತೆ, 16. ಅದಾದಮೇಲೆ ಇಲ್ಲಿ ಕೆಳಗಡೆ 4 4 16. ಸೊ ಇಲ್ಲಿ ನಮಗೆ 8, ಇಲ್ಲಿ 12, ಅಂದರೆ ಲಾಸ್ಟಲ್ಲಿ 28 ಬರಬೇಕು. 28 ಬರೋದು ಇದೊಂದೇ, ಯಾಕೆಂದರೆ ಇಲ್ಲಿ 88 ಇದೆ, ಇಲ್ಲಿ 88 ಇದೆ, 66 ಇಲ್ಲಿ 28 ಇದೆ, ಒಂದೇ. ಸೊ ನಮ್ಮ ಆನ್ಸರ್ ಇದೆ 15228. ಓಕೆ, ಸೊ ನೆಕ್ಸ್ಟ್ 6 ಒನ್. ಸಾಲ್ವ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್. ಒಳಗಡೆ ಫಸ್ಟು 6 + 6 ಏನಾಯಿತು? 12 ಆಯಿತು. ಅದಾದಮೇಲೆ ಈ ಕಡೆ ಡಿವೈಡ್ ಮಾಡೋಣ. 6 5 30 + 7 12. 12 ಮೈನಸ್ಸು ಇಲ್ಲಿ 12 ಇರುತ್ತೆ. 12 +
ಪ್ಲಸ್ 12 ಮೈನಸ್ 12 ಕ್ಯಾನ್ಸಲ್ ಆದರೆ ಉಳಿಯೋದೆಷ್ಟು 7. ಸೊ ನಮ್ಮ ಆನ್ಸರ್ 7. ನೆಕ್ಸ್ಟ್, ಇನ್ ಎ ಆಫೀಸ್ ಕಾಣಿಸ್ತಿದ್ಯಾ? ಓಕೆ. ಇನ್ ಎ ಆಫೀಸ್ ಎ ಟೈಪಿಂಗ್ ವರ್ಕ್ ಕ್ಯಾನ್ ಬಿ ಫಿನಿಶ್ಡ್ ಬೈ ಮೋನಿಕಾನವ್ರು 6 ಅವರ್ಸಲ್ಲಿ ಫಿನಿಶ್ ಮಾಡ್ತಾರೆ, ಅನಿತಾ ಅನ್ನೋರು 8 ಅವರ್ಸಲ್ಲಿ ಫಿನಿಶ್ ಮಾಡ್ತಾರೆ, ಮಂಜು ಅನ್ನೋರು 5 ಅವರ್ಸಲ್ಲಿ ಫಿನಿಶ್ ಮಾಡ್ತಾರೆ. ಓಕೆ. ಇನ್ ಹೌ ಮಚ್ ಇನ್ ಟೈಮ್ ಇನ್ ಅವರ್ಸ್ ವಿಲ್ ದೆ ಟೇಕ್ ಇಫ್ ದೆ ವರ್ಕ್? 3 ಜನ ಒಟ್ಟಿಗೆ ಮಾಡಿದ್ರೆ ಎಷ್ಟು ದಿವಸದಲ್ಲಿ ಮಾಡ್ತಾರೆ? ಸೊ ಫಸ್ಟ್ LCM ತಗೊಂಡ್ರೆ ದೊಡ್ಡ ನಂಬರ್ ಯಾವುದು? 8. ಸೊ ಇದು 2 3 6, 2 4 8, 3 × 4 12, 12 5 60 × 2. ಸೊ ಟೋಟಲ್ ವರ್ಕ್ ಎಷ್ಟಾಯಿತು ನಮಗೆ? 120. LCM ತಗೊಂಡ್ರೆ 120 ಬರುತ್ತೆ. ಸೊ 120 ಅಂತಂದರೆ 5 2 10, 5 4 24 ಪಾರ್ಟ್ಸು ಕೆಲಸ ಮಾಡ್ತಾರೆ. ಇವರು 8 15 120 15 ಪಾರ್ಟ್ಸ್ ಕೆಲಸ ಮಾಡ್ತಾರೆ. ಅಂದರೆ ಅವ್ರ ಎಫಿಷಿಯನ್ಸಿ ಕಂಡುಹಿಡಿತಾ ಇದ್ದೀವಿ. ಇವರು 20 ಪಾರ್ಟ್ಸ್ ಕೆಲಸ ಮಾಡ್ತಾರೆ. ಸೊ ಇವಾಗ ಟೋಟಲ್ ವರ್ಕ್ ಎಷ್ಟು? 120 ಡಿವೈಡೆಡ್ ಬೈ 20 30 40 50 59. ಸೊ 59 2 118. ಸೊ 2 by 59 ಬರುತ್ತೆ. 2 by 59. ಓಕೆ. ನೆಕ್ಸ್ಟ್ 8th one, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್? ಇಫ್ ಎ ಚಾರ್ಟ್ ಈಸ್ ಎಕ್ಸ್ಟೆಂಡೆಡ್ ಔಟ್ಸೈಡ್ ದ ಸರ್ಕಲ್ ಆನ್ ಬೋತ್ ದ ಎಂಡ್ಸ್ ದೆನ್ ಇಟ್ ಈಸ್ ಕಾಲ್ಡ್ ಸೀಕೆಂಟ್. ಹಿಂಗಿರುವಂಥ ಇದು ಚಾರ್ಡು, ಹಿಂಗೆ ಲೈನ್ ಹೋದರೆ ಇದು ಸೀಕೆಂಟ್. ಕರೆಕ್ಟು. ಟ್ಯಾಂಜೆಂಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್ ಆಫ್ ದ ಸರ್ಕಲ್ ಅಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಟ್ಯಾಂಜೆಂಟ್ ಅನ್ನೋದೇನು? ಹಿಂಗೆ. ಸೊ ಇವಾಗ ಸೆಂಟರಿಂದ ಇದಕ್ಕೆ ಟಚ್ ಆದರೆ ಇದು ಪರ್ಪೆಂಡಿಕ್ಯುಲರ್ ಆಗುತ್ತೆ. ಕರೆಕ್ಟು. ಎ ಲೈನ್ ವಿಚ್ ಇಂಟರ್ಸೆಕ್ಟ್ಸ್ 2 ಡಿಸ್ಟಿಂಕ್ಟ್ ಪಾಯಿಂಟ್ ಆಫ್ ಎ ಸರ್ಕಲ್ ಈಸ್ ಕಾಲ್ಡ್ ಟ್ಯಾಂಜೆಂಟ್. ಟ್ಯಾಂಜೆಂಟ್ ಅನ್ನೋದು ನಮಗೆ 2 ಪಾಯಿಂಟ್ ಟಚ್ ಆಗಲ್ಲ, ನಮಗೆ ಒಂದು ಸಿಂಗಲ್ ಔಟ್ಸೈಡ್ ಟಚ್ ಆಗುತ್ತೆ, ಅದನ್ನು ನಾವು ಟ್ಯಾಂಜೆಂಟ್ ಅಂತೀವಿ. ಸೊ ಇದು ನಮಗೆ ಟ್ಯಾಂಜೆಂಟ್ ಅಲ್ಲ. ಸೊ ಇದು ತಪ್ಪು. ಸೊ ನಮ್ಮ ಆನ್ಸರ್ ಇದು. ಎ ಟ್ಯಾಂಜೆಂಟ್ ಇಸ್ ಅ ಲೈನ್ ಟಚಿಂಗ್ ಓನ್ಲಿ 1 ಪಾಯಿಂಟ್ ಆಫ್ ಎ ಸರ್ಕಲ್. ಕರೆಕ್ಟ್. ಸೊ ಇದು ಮೂರನೇದು ತಪ್ಪು. ಸೊ ನೆಕ್ಸ್ಟು, ಎಸ್ ಎಫಿಷಿಯನ್ಸಿ ಇಸ್ ಟ್ವೈಸ್ ದಟ್ ಆಫ್ ಬೀಸ್. ಸೊ ಏನೋನು ಬಿಗೂ ಡಬಲ್ ಎಫಿಷಿಯನ್ಸಿ ಇರ್ತಾನೆ. ಸೊ ರೇಷಿಯೋ ಏನು ಬರುತ್ತೆ ಅವಾಗ? 2:1 ಎಫಿಷಿಯನ್ಸಿ ಬಂತು. ಎ ಕ್ಯಾನ್ ವರ್ಕ್ ಓನ್ಲಿ ಫಾರ್ 8 ಅವರ್ಸ್ ಎ ಡೇ. ಏನೋನು ದಿನಕ್ಕೆ 8 ಅವರ್ ಕೆಲಸ ಮಾಡ್ತಾನೆ. ಬಿ ಕ್ಯಾನ್ ವರ್ಕ್ 12 ಅವರ್ಸ್. ಬಿ ಅನ್ನೋನು 12 ಅವರ್ಸ್ ಕೆಲಸ ಮಾಡ್ತಾನೆ. ಎ ಕ್ಯಾನ್ ಫಿನಿಶ್ ದ ವರ್ಕ್ ಇನ್ 12 days. ಇವನು ದಿನಕ್ಕೆ 2 ಭಾಗ 2 ಪಾರ್ಟ್ಸ್ ಕೆಲಸ ಮಾಡಿ ಡೈಲಿ 8 ಅವರ್ ಕೆಲಸ ಮಾಡಿದ್ರೆ 12 ದಿವಸಕ್ಕೆ ಮುಗಿಸ್ತಾನೆ ಕೆಲಸನ. ಅದೇ ಬಿ ಡೈಲಿ 1 ಪಾರ್ಟ್ ಕೆಲಸ ಮಾಡಿ ಡೈಲಿ 12 ಅವರ್ ಕೆಲಸ ಮಾಡಿದ್ರೆ ಎಷ್ಟು ದಿನಕ್ಕೆ ಮುಗಿಸ್ತಾರೆ ಅಂತ ಕೇಳಿದ್ದಾರೆ. 2 × 8 × 12 ಈಕ್ವಲ್ಸ್ 1 × 12 × ಡಿ. ಸೊ 12 ಕ್ಯಾನ್ಸಲ್ ಆದರೆ 8 2 16 ಡೇಸ್ ಮುಗಿಸ್ತಾರೆ. ಸಿಂಪಲ್, ವೆರಿ ಸಿಂಪಲ್. ಓಕೆ. ನೆಕ್ಸ್ಟ್ ಕ್ವಶನ್ನು ಸ್ವಲ್ಪ ಟ್ರಿಕ್ಕಿ ಆಗಿದೆ ಇದು. ಸೊ 2 ಫ್ರೆಂಡ್ಸ್ ಪಿ ಆ್ಯಂಡ್ ಕ್ಯೂ ಸೈಮಲ್ಟೇನಿಯಸ್ಲಿ ಸ್ಟಾರ್ಟೆಡ್ ರನ್ನಿಂಗ್ ಫ್ರಮ್ ಸೇಮ್ ಪಾಯಿಂಟ್ ಅರೌಂಡ್ಗೆ ಸರ್ಕ್ಯುಲರ್ ಟ್ರ್ಯಾಕ್. ಸೊ ಸರ್ಕ್ಯುಲರ್ ಟ್ರ್ಯಾಕಲ್ಲಿ ನಮಗೆ ನಾರ್ಮಲಾಗಿ ಈ ಥರ ಕ್ವಶನ್ಸ್ ಎಲ್ಲ ನಮಗೆ ಈ ಥರ ಏನು ಸಿಂಗಲ್ ಸೈಡ್ ಒಂದೇ ಸೈಡ್ಗೆ ಓಡ್ತಾ ಇರ್ತಾರೆ ಅಥವಾ ಆಪೋಸಿಟಲ್ಲಿ ಓಡ್ತಾ ಇರ್ತಾರೆ. ಟ್ರೈನ್ಸ್ ಆಗಲಿ ಈ ಥರ ಎಷ್ಟೊಂದು ಕ್ವಶನ್ಸ್ ನಾವು ಟ್ರೈನ್ಸ್ ಆ್ಯಂಡ್ ಡಿಸ್ಟೆನ್ಸ್ ಇದು ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸಲ್ಲಿ ಟ್ರೈನ್ ಸಮ್ಸ್ ಮಾಡ್ಬೇಕಾದ್ರೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಸರ್ಕಲಲ್ಲಿ ಏನಾಗುತ್ತೆ ಅಂತಂದರೆ ಅವರು ಒಬ್ಬರಿಂದ ಒಬ್ಬರು ಓಡ್ತಾ ಇರ್ತಾರೆ. ಸೊ ಮ್ಯಾಚಿಂಗ್ ಪಾಯಿಂಟ್ಸ್ ಅಂದರೆ ಅವರು ಮೀಟ್ ಆಗೋಕ್ಕೆ ಜಾಸ್ತಿ ಅವಕಾಶ ಜಾಸ್ತಿ ಇರುತ್ತೆ, ಇಲ್ಲಿ ಕಮ್ಮಿ ಇರುತ್ತೆ. ಅರ್ಥ ಆಗ್ತಿದಿಲ್ವಾ? ಅದ್ರ ಜೊತೆಗೆ ನಾವು ರಿಲೇಟಿವ್ ಸ್ಪೀಡ್ ಕೂಡ ತಿಳ್ಕೊಂಡಿದ್ದೀವಿ. ಸೊ ಸೇಮ್ ಸೈಡ್ ಇದ್ದರೆ ಸಬ್ಟ್ರಾಕ್ಟ್ ಮಾಡಬೇಕು, ಡಿಫ್ರೆಂಟ್ ಆಪೋಸಿಟ್ ಸೈಡ್ ಇದ್ದರೆ ಆ್ಯಡ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಇದೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಇವಾಗ ಇಲ್ಲಿ ನೋಡಿ, 2 ಫ್ರೆಂಡ್ಸ್ ಪಿ ಆ್ಯಂಡ್ ಕ್ಯೂ ಸೈಮಲ್ಟೇನಿಯಸ್ಲಿ ಒಟ್ಟಿಗೆ ಸ್ಟಾರ್ಟೆಡ್ ರನ್ನಿಂಗ್ ಫ್ರಮ್ ದ ಸೇಮ್ ಪಾಯಿಂಟ್. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಅನ್ಕೊಳ್ಳಿ, ಒಂದೇ ಕಡೆಗೆ ಓಡ್ತಾ ಇದ್ದಾರೆ ಇಬ್ಬರು. ಓಕೆನಾ? ದೇ ರನ್ ಇನ್ ದ ಸೇಮ್ ಡೈರೆಕ್ಷನ್. ಸೇಮ್ ಡೈರೆಕ್ಷನ್ ರಿಲೇಟಿವ್ ಸ್ಪೀಡಲ್ಲಿ ಏನು ಸೇಮ್ ಡೈರೆಕ್ಷನ್ ಇದೆ, ಸಬ್ಟ್ರಾಕ್ಟ್ ಮಾಡಬೇಕು. ಆದರೆ ಇಲ್ಲಿ ನೋಡಿ, ಪಿ ರನ್ಸ್ ಅಟ್ 6 ಮೀಟರ್ ಪರ್ ಸೆಕೆಂಡ್. ಪಿ ಅನ್ನೋನು 6 ಮೀಟರ್ ಪರ್ ಸೆಕೆಂಡ್ಗೆ ಓಡ್ತಾ ಇರ್ತಾನೆ. ಕ್ಯೂ ಅನ್ನೋನು ಬಿ ಮೀಟರ್ ಪರ್ ಸೆಕೆಂಡ್. ಯಾರು? ಕ್ಯೂ. ಅವನದು ಸ್ಪೀಡ್ ಕೊಟ್ಟಿಲ್ಲ ನಮಗೆ. ಓಕೆ. ಇಫ್ ದೇ ಕ್ರಾಸ್ ಈಚ್ ಅದರ್ ಎಕ್ಸಾಕ್ಟ್ಲಿ 2 ಪಾಯಿಂಟ್ಸ್ ಅಂದರೆ 2 ಸಲ ಅವ್ರು ಏನಾರು ಅವರಿಬ್ಬರು 2 ಸಲ ಕ್ರಾಸ್ ಆದಾಗ ಮೀಟ್ ಆಗ್ತಾರಂತೆ. ಓಕೆ. ಅಂದರೆ ಇವಾಗ ನೀವು ಓಡ್ತಾ ಇರ್ತೀರಾ, ನಾನು ಓಡ್ತಾ ಇರ್ತೀನಿ. ಸೊ ಕ್ರಾಸ್ ಆಯ್ತೀವಿ. ನಾನು ಜಾಸ್ತಿ ಸ್ಪೀಡಾಗಿ ಓಡ್ತಾ ಇದ್ದರೆ ನಿಮಗೂ ನಾನು ಒಂದ್ಸಲ ಕ್ರಾಸ್ ಆಯ್ತೀನಿ, ಮತ್ತೆ ಇನ್ನೊಂದು ಸಲ ಕ್ರಾಸ್ ಆಯ್ತೀನಿ. ಅರ್ಥ ಆಯ್ತಲ್ಲ? ಆ ಥರ 2 ಟೈಮ್ಸ್ ಕ್ರಾಸ್ ಆಗ್ತಿದ್ದಾರೆ ಇವಾಗ. ಓಕೆ. ಎಕ್ಸಾಕ್ಟ್ಲಿ 2 ಪಾಯಿಂಟ್ಸ್ ಅನ್ನೋ ಸರ್ಕ್ಯುಲರ್ ಟ್ರ್ಯಾಕ್ ಆ್ಯಂಡ್ ಬಿ ಇಸ್ ಎ ನ್ಯಾಚುರಲ್ ನಂಬರ್. ಈ ಬಿ ಅನ್ನೋದು ನ್ಯಾಚುರಲ್ ನಂಬರ್ ಅಂದರೆ ಏನು? 0 ಬಿಟ್ಟು ಮಿಕ್ಕಿದೆಲ್ಲ ನ್ಯಾಚುರಲ್ ನಂಬರ್ಸು. 1 2 3 ಇಂದ ಇನ್ಫಿನಿಟಿವರೆಗೂ. ಲೆಸ್ ದೆನ್ 6. ಆ ಬಿ ಅನ್ನೋದು ಲೆಸ್ ದೆನ್ 6ಗೂ ಪಕ್ಕ ಕಮ್ಮಿ ಇರಬೇಕು. ದೆನ್ ಹೌ ಮೆನಿ ವ್ಯಾಲ್ಯೂಸ್ ಕ್ಯಾನ್ ಬಿ ಟೇಕ್? ಸೊ ಎಷ್ಟು ವ್ಯಾಲ್ಯೂಸ್ ಬಿ ತೊಗೊಬೋದು ಅಂತಂದರೆ ಅವ್ರು ಏನು ಕೇಳ್ತಾ ಇದ್ದಾರೆ ಅಂತಂದರೆ ಈ ಬಿ ವ್ಯಾಲ್ಯೂ ಏನೆಲ್ಲ ತೊಗೊಬೋದು. ಏನೆಲ್ಲ ಅಂದರೆ ಯಾವ್ದು 1 2 3 4 5 ಅಷ್ಟೇ. ಯಾಕಂದರೆ 6ಗೂ ಕಮ್ಮಿ ಇರಬೇಕು, ನ್ಯಾಚುರಲ್ ನಂಬರ್ಸ್ ಇರಬೇಕು. ಸೊ ಇಷ್ಟು ನಂಬರ್ಸಲ್ಲಿ ಕ್ಯೂ ಅನ್ನೋದು ಯಾವ್ದಾದ್ರು ಒಂದು ಸ್ಪೀಡ್ ತೊಗೊಂಡಾಗ 1 ಸ್ಪೀಡು 2 ಸ್ಪೀಡು 3 ಸ್ಪೀಡ್ 4 ಸ್ಪೀಡ್ 5 ಸ್ಪೀಡ್ ತೊಗೊಂಡ್ರೆ ಅವರು 2 ಸಲ ಮೀಟ್ ಆಗಬೇಕು. ಸೊ ಇವಾಗ ನಾವು 6 ಮತ್ತು 1 ತೊಗೊಂಡ್ರೆ
ಡಿಫ್ರೆನ್ಸ್ ಎಷ್ಟಿದೆ ನಮಗೆ ಅದಕ್ಕಿಂತ ಮುಂಚೆ ನಾವು ರಿಲೇಟಿವ್ ಸ್ಪೀಡ್, ಯಾಕಂದರೆ ಸೇಮ್ ಸೈಡ್ ಓಡ್ತಾ ಇದಲ್ವ, ಸೊ ರಿಲೇಟಿವ್ ಸ್ಪೀಡ್ ಏನಾಗುತ್ತೆ ನಮಗೆ 5 ಆಗುತ್ತೆ. ಸೊ ಡಿಫ್ರೆನ್ಸ್ ಅನ್ನೋದು ನಮಗೆ 5 ಬಂದ್ಬಿಡ್ತು. ಸೊ ರಿಲೇಟಿವ್ 5 ಟೈಮ್ಸ್ ಮೀಟ್ ಆಗ್ತಾರೆ, ಸೊ ಅದು ತಪ್ಪಾಗುತ್ತೆ. ಅದೇ ಥರ ನಾವು 6-2 ತಗೊಂಡ್ರೆ ನಮ್ಗೆ ಇದ್ರ ಮಧ್ಯೆ ಮತ್ತೆ ಫರ್ದರಾಗಿ ಡಿವೈಡ್ ಆಗುತ್ತೆ, 3:2 ಆಗುತ್ತೆ. ಡಿಫ್ರೆನ್ಸ್ ಎಷ್ಟು ಒಂದೇ, ಇದು ಕೂಡ ಆಗಲ್ಲ. ಅದೇ ನಾವು 6:3 ತಗೊಂಡ್ರೆ ಇದು ಕೂಡ ನಮಗೆ 2:1 ಆಗುತ್ತೆ. ಡಿಫ್ರೆನ್ಸ್ ಎಷ್ಟು ಒಂದೇ ಇದೆ, ಇದು ಕೂಡ ಆಗಲ್ಲ. ಅಂದರೆ ಅವ್ರು 2 ಟೈಮ್ಸ್ ಮೀಟ್ ಆಗಬೇಕು. ನಾನು 2 ಟೈಮ್ಸ್ ಎಲ್ಲಿ ಮೀಟ್ ಆಗ್ತಾರೆ ಅಂತ ನೋಡ್ತಾ ಇದ್ದೀನಿ. 6:4 ತಗೊಂಡ್ರೆ ಇಲ್ಲಿ ನಮಗೆ 3:2 ಬರುತ್ತೆ. ಸೊ ಇಲ್ಲಿ ಕೂಡ ನಮಗೆ ಡಿಫ್ರೆನ್ಸ್ ಅನ್ನೋದು 1 ಇದೆ. ಸೊ 6ಗೂ 5ಗೂ 5 ಓಕೆ ಸಾರಿ 2 1s 3 2s. ಸೊ ಇಲ್ಲಿ ಡಿಫ್ರೆನ್ಸ್ ಏನಿದೆ 2 ಇದೆ. ಸೊ ನಮ್ಮ ಆನ್ಸರು ಬರೀ 2 ಮಾತ್ರ ತಗೊಳಕ್ಕಾಗುತ್ತೆ. 6-2 ತಗೊಂಡಾಗ ಫರ್ದರಾಗಿ ಇದನ್ನ ರೇಷಿಯೋಗೆ ಇದು ಮಾಡಿಕೊಂಡ್ರೆ 3:1 ಆಗುತ್ತೆ. 2 1s 2, 2 3s 6. ಡಿಫ್ರೆನ್ಸ್ ಎಷ್ಟಿದೆ 2 ಇದೆ. ಸೊ ಇದು ನಮ್ಮ ಆನ್ಸರು ಏನಾಗುತ್ತೆ, ಬರೀ 1 ನಂಬರ್. ಆ 1 ನಂಬರ್ ಯಾವ್ದು ತೊಗೊಬೋದು, 2 ನಂಬರ್ ಬಿಟ್ಟರೆ ಇನ್ನೇನು ತಗೊಳಕ್ಕಾಗಲ್ಲ. ಓಕೆ, ಸೊ ಒಂದೇ ನಂಬರ್ ತಗೊಳಕ್ಕಾಗೋದು. ಆವಾಗಲೇ ನಮಗೆ ಅವರು 2 ಪಾಯಿಂಟ್ಸಲ್ಲಿ ಮೀಟ್ ಆಗ್ತಾರೆ. ಇಲ್ಲಿ 2 ಬಂತು. ಬಟ್ ನೀವು ಟೋಟಲ್ ಡಿಸ್ಟೆನ್ಸೇ ಗೊತ್ತಿಲ್ಲ, ಹೆಂಗೆ ಕಂಡುಹಿಡಿತೀರಾ ಅಂತ ಕೇಳಿರ್ತೀರ. ನಾವು ಆ್ಯಾವ್ರೇಜ್ ಯಾವುದದು ಸ್ಪೀಡಲ್ಲಿ ಆ್ಯಾವ್ರೇಜ್ ಸ್ಪೀಡ್ ಕಂಡುಹಿಡಬೇಕಾದ್ರೆ ಫಸ್ಟು ಸಮ್ಮಲ್ಲಿ ಹೇಳಿದ್ದೆ, ಏನು ಸ್ಪೀಡ್ ನಮಗೆ ಟೋಟಲ್ ಡಿಸ್ಟೆನ್ಸ್ ಕೊಟ್ಟಿಲ್ಲ ಅಂತಂದರೆ 1 ಅಂತ ತಗೊಳ್ಳಿ ಅಂತ. ಓಕೆ, ಸೊ ಇವನು 6 ಮೀಟರ್ ಪರ್ ಸೆಕೆಂಡು ಓಡ್ತಾನೆ, ಇನ್ನೊಬ್ಬ ಎಷ್ಟು ಮೀಟರ್ ಪರ್ ಸೆಕೆಂಡ್ ಓಡ್ತಾನೆ. ಓಕೆ, ಅದನ್ನು 1 ಅಂತಾನೆ, ಅದನ್ನು ಟೋಟಲ್ ಡಿಸ್ಟೆನ್ಸು 6 ಮೀಟರ್ಸ್ ಅಂತಲೇ ತೊಗೊಂಬಿಡಿ. ಅವಾಗ ಅವರಿಬ್ಬರಿಗೆ ನಮಗೆ ಬೇಕಾಗಿರುವಂಥ ಆನ್ಸರ್ ಸಿಕ್ಬಿಡುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಈ ಥರ ಫಸ್ಟ್ ಟೈಮ್ ಅಂತ ಕೊಟ್ಟಿರೋದು, ಅದಕ್ಕೋಸ್ಕರ ಇದು ಸ್ವಲ್ಪ ಟ್ರಿಕ್ಕಿ ಆಗಿದೆ. ಬಟ್ ನಾವು ಇದನ್ನು ಆಲ್ರೆಡಿ ಮಾಡಿದ್ದೀವಿ, ನೀವು ನೋಡಿದ್ರೆ. ಅಂದರೆ ಇದೇ ಪ್ರಾಬ್ಲಮ್ ಮಾಡಿಲ್ಲ, ಇದೇ ಥರದ್ದು ಸ್ವಲ್ಪ ರಿಲೇಟೆಡ್ ಆ ಒಂದು ಸಮ್ ನಿಮಗೆ ಗೊತ್ತಿದ್ದರೆ ಆರಾಮಾಗಿ ಇದು ಕೂಡ ನಿಮಗೆ ಅರ್ಥ ಆಗ್ತಾ ಇರುತ್ತೆ. ಓಕೆ, ನೆಕ್ಸ್ಟು, ಎ ಡೀಲರ್ ಪ್ರೊಫೆಸಿಂಗ್ ಟು ಸೆಲ್ ಇಸ್ ಗೂಡ್ಸ್ ಅಟ್ ಎ ಕಾಸ್ಟ್ ಪ್ರೈಸ್ ಆಫ್ 950 grams ವೇಯಿಂಗ್ 1 kg. ಅವ್ನ ಪ್ರಾಫಿಟ್ ಪರ್ಸೆಂಟ್ ಎಷ್ಟು? 50 grams ಜಾಸ್ತಿ ಕಮ್ಮಿ ಮಾಡ್ತಾ ಇದ್ದಾನೆ. ಅವನು ಎಷ್ಟರಿಂದ 950 grams ಇಂಟು 100. 10 ಕ್ಯಾನ್ಸಲ್ಲು. 9500 ಡಿವೈಡೆಡ್ ಬೈ 95. 95 ಇಂಟು 5 ನಮಗೆ 5 5 20 475 ಬರುತ್ತೆ. ಕರೆಕ್ಟ್ ಅಲ್ವಾ? 475. ಇನ್ನೆಷ್ಟು ಉಳಿದಿರುತ್ತೆ ನಮಗೆ? ಅಥವಾ ಇನ್ನೂ ಫರ್ದರಾಗಿ ಸಿಂಪ್ಲಿ ಮಾಡೋಣ. 5 1s 100, 5 1s 5 9s. ಸೊ 100 ಬೈ 19. 19 5s 95. ಇನ್ನೆಷ್ಟು ಮಿಕ್ಕಿರುತ್ತೆ ನಮಗೆ? 50 ಮಿಕ್ಕುತ್ತೆ. ಇನ್ನೊಂದು 0.0 ಹಾಕೊಂಡ್ರೆ 19 2s 38. 5.2 ಸಮಥಿಂಗ್ ಬರುತ್ತೆ. ಸೊ 5.2 ನಮ್ಮ ಆನ್ಸರ್. ಓಕೆ, ನೆಕ್ಸ್ಟ್ 12th one. ಎ ಟ್ರೇಡರ್ ಅಲೋಸ್ 20% ಟ್ರೇಡ್ ಡಿಸ್ಕೌಂಟ್ ಆ್ಯಂಡ್ 30% ಕ್ಯಾಶ್ ಡಿಸ್ಕೌಂಟ್ ಇಫ್ ದ ಲಿಸ್ಟ್ ಪ್ರೈಸ್ ಇಸ್ 1200 ದೆನ್ ದ ಸೆಲ್ಲಿಂಗ್ ಪ್ರೈಸ್ 1200 ಇದೆ. ಓಕೆ, ಫಸ್ಟ್ ಇದರಲ್ಲಿ 30% ಡಿಸ್ಕೌಂಟ್ ಕೊಟ್ಟರೆ ಎಷ್ಟಾಗುತ್ತೆ? 70% ಆಗೋಯಿತು. ಅದರಲ್ಲಿ ಮತ್ತೆ 20%. ಸೊ 10% 7, 7 to 7 14. ಸೊ ಫೈನಲಾಗಿ ಎಷ್ಟು ಅವನಿಗೆ 56% ಇರಬೇಕು. ಸೊ 1200ಅಲ್ಲಿ 56% ಎಷ್ಟು ಅಂತ? 50% ಎಷ್ಟು? 600. 1% ಎಷ್ಟು? 12. 12 6 72. 672 ನಮ್ಮ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ನಮ್ಗೆ ಇಲ್ಲಿ ಎಕ್ಸ್ ಪ್ಲಸ್ 1/x 7 ಕೊಟ್ಟಿದ್ದಾರೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ x ಪವರ್ 6 ಪ್ಲಸ್ 1 ಪವರ್ x 1/x/6 ಅಂತ ಕೊಟ್ಟಿದ್ದಾರೆ. ಸೊ ಇದು ಬೇಕು ಅಂತಂದರೆ ನಾವು x³ ಪ್ಲಸ್ 1/x³ ಮಾಡಿ ತಿಳ್ಕೊಂಡು ಅದರಿಂದ ಹೋಲ್ ಸ್ಕ್ವೇರ್ -2 ಮಾಡಿದ್ರೆ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ನಾವು ಫಸ್ಟ್ x³ ಪ್ಲಸ್ 1/x³ ಕಂಡುಹಿಡಿಯಬೇಕು. ಸೊ x³ ಪ್ಲಸ್ 1/x³ ಇಲ್ಲಿ ಪ್ಲಸ್ ಕೊಟ್ಟಿದ್ದಾರೆ, ಸೊ ಮೈನಸ್ ಆಗುತ್ತೆ. ಸೊ k³ ಮೈನಸ್ 3k. k³ ಅಂದರೆ ಏನು? 343. 343 ಮೈನಸ್ 3 ಇಂಟು ಕೆ 3 7s 21. 322 ಬಂತು. ಯಾವುದು? x³ ಪ್ಲಸ್ 1/1/x³. ಇವಾಗ ಇದನ್ನು 322 ಸ್ಕ್ವಯರ್ -2. ಸೊ 322 ಮಾಡಿದ್ರೆ 2 2s 4, ಅದಾದಮೇಲೆ 2 2s 4, 2 2s 4 8, ಲಾಸ್ಟಲ್ಲಿ 84 -2. ಸೊ 82 ಎಲ್ಲನೂ 82ನೇ ಇದೆ. ಇದು 62 ಇದೆ. ಸೊ ಇದು ನಮ್ಮ ಆನ್ಸರ್ ಅಲ್ಲ, ಈ ಮೂರರಲ್ಲೇ ನಮ್ಮ ಆನ್ಸರ್ ಬರಬೇಕು. ಇನ್ನೊಂದು ಸ್ವಲ್ಪ ಮಾಡೋಣ. ಸೊ 2 2s 4, 2 2 8 ಆಯಿತು. ಆಮೇಲೆ 2 3s 6, 2 3s 6 12, 2 2s 4 16, 1 ಕ್ಯಾರಿ 684, 2 3s 6, 2 3s 6 12, 1 13, 3684 ಬರಬೇಕು. ಸೊ ಅಂದರೆ -2 ಆದಮೇಲೆ 368. 368 ಇಲ್ಲೊಂದೇ ಇರೋದು. ಸೊ ನಮ್ಮ ಆನ್ಸರ್ ಇದು. ಓಕೆ, ವೆರಿ ಸಿಂಪಲ್. ಇದನ್ನು ಯಾರಿಗಾರು ಬೇಕಂದರೆ ಈ ಥರ ಎಷ್ಟೊಂದು x+1 ಇಂದ x⁸8ವರೆಗೂ ಪ್ಲಸ್ಸು ಮೈನಸ್ಸು ಎರಡೂ ಒಂದು ಕಡೆ ಬರೆದಿಟ್ಕೊಂಡಿದ್ದೀನಿ. ಇನ್ ಕೇಸ್ ಆದರೆ ಆಮೇಲೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ, ನೋಡ್ಕೊಂಬಿಡಿ. ಸೊ ನೆಕ್ಸ್ಟು, ದ ಕರೆಂಟ್ ಏಜ್ ಆಫ್ ಸುಧೀರ್ ಆ್ಯಂಡ್ ಆಶಿಶ್ ಆರ್ ಇನ್ ದ ರೇಷಿಯೋ
ಸುಧೀರು ಮತ್ತು ಆಶೀಶು ರೇಷಿಯೋ ಎಷ್ಟಿದೆ ಅವ್ರದ್ದು ಏಜ್ದು 5:7 ಇದೆಯಂತೆ. 12 years ago, ಓಕೆ, -12 years ago ದ ರೇಷಿಯೋ ವಾಸ್ 1:2. ಅವ್ರ ರೇಷಿಯೋ ಏನಿತ್ತು, ದ ರೇಷಿಯೋ ಆಫ್ ದೇರ್ ಏಜಸ್ ವಾಸ್ 1:2. ಇಲ್ಲೇನೋ ಡಿಫ್ರೆನ್ಸ್ 1 ಇದೆ, ಇಲ್ಲಿ ಡಿಫ್ರೆನ್ಸ್ 2 ಇದೆ. ತಪ್ಪಾಗುತ್ತಲ್ವಾ? ಯಾಕಂದರೆ ಏಜ್ ಡಿಫ್ರೆನ್ಸ್ ಅನ್ನೋದು ಲೈಫ್ ಲಾಂಗ್ ಸೇಮೇ ಇರುತ್ತೆ. ಇವಾಗ 5 ವರ್ಷ ಹುಟ್ಟಿದಾಗ 5 ವರ್ಷ ಡಿಫ್ರೆನ್ಸ್ ಇತ್ತು ಅಂದ್ಕೊಳ್ಳಿ, ಜೀವನ ಪೂರ್ತಿ 5 ವರ್ಷನೇ ಡಿಫ್ರೆನ್ಸ್ ಇರುತ್ತೆ ಅವ್ನು ಸಾಯೋವರೆಗೂ. ಸೊ ಇವಾಗ ಇಲ್ಲಿ ಏನಾಗುತ್ತೆ, ನಮಗೆ ಇಲ್ಲಿ 1% ಇದೆ, ಇಲ್ಲಿ ಒನ್ ಪಾರ್ಟ್ ಡಿಫ್ರೆಂಟ್ ಇದೆ, ಇಲ್ಲಿ 2 parts ಇದೆ. ಸೊ ನಾವೇನು ಮಾಡೋಣ, ಚೇಂಜ್ ಮಾಡೋಣ, ಇದನ್ನು ಇಂಟು 2 ಮಾಡ್ಕೊಂಬೋಣ. ಅವಾಗ ಇದೇನಾಗುತ್ತೆ, 2:4 ಆಗುತ್ತೆ. ಇದು ನಮಗೆ 5:7 ಆಗುತ್ತೆ. ಇದು ಡಿಫ್ರೆನ್ಸ್ 2, ಇದು ಡಿಫ್ರೆನ್ಸ್ 2. ಇವಾಗ ಸೆಟ್ ಆಗುತ್ತೆ. ಈಗ ಇದಕ್ಕೂ ಡಿಫ್ರೆನ್ಸ್ ಎಷ್ಟು, 5 partsಗೂ 2 partsಗೂ ಮಧ್ಯದಲ್ಲಿ 3 parts. ಈ 3 parts 12 years ಅಂತೆ. ಸೊ 1 part ಏನಾಯಿತು, 4 years. ಓಕೆ, ನಮ್ಗೆ 1 part ಎಷ್ಟು ಅಂತ ಬಂದ್ಬಿಡ್ತು. ಈಗ ಕ್ವಶನ್ ಕೇಳಿರೋದೇನು, ವಾಟ್ ವಿಲ್ ಬಿ ದ ಏಜ್ ಆಫ್ ಸುಧೀರ್ ಆಫ್ಟರ್ 5 years. ಪ್ರೆಸೆಂಟ್ ಎಷ್ಟು, 5 4 20 ಪ್ಲಸ್ 5 25. ಓಕೆ, ನೆಕ್ಸ್ಟು, ಎ ಮ್ಯಾನ್ ಇನ್ವೆಸ್ಟ್ ಟೋಟಲ್ ಸಮ್ ಆಫ್ 10,000 ಇನ್ ಎ ಕಂಪನಿ. 10,000 ಇನ್ವೆಸ್ಟ್ ಮಾಡಿದ್ದಾನೆ. ಓಕೆ, ಎ ಪಾರ್ಟ್ ಆಫ್ ಸಮ್ ವಾಸ್ ಇನ್ವೆಸ್ಟೆಡ್ ಅಟ್ 10%. ಇದರಲ್ಲಿ ಸ್ವಲ್ಪ ಭಾಗ 10%, ಆಮೇಲೆ ಇನ್ನೊಂದು ಸ್ವಲ್ಪ ಭಾಗ 15% ಇನ್ವೆಸ್ಟ್ ಮಾಡಿದ್ದಾನೆ. ಓಕೆ, ಇಫ್ ದ ಟೋಟಲ್ ಇಂಟ್ರೆಸ್ಟ್ ಅಕರ್ಡ್ ಇನ್ 2 years, 2 yearsಗೆ ಅವ್ನ ಇಂಟ್ರೆಸ್ಟ್ ಎಷ್ಟು ಬಂತು, ಇವೆರಡರಿಂದನೂ ಸೇರಿ 2,400 ಬಂತು ಅಂತೆ. ಅಂದರೆ 1 yearಗೆ ಎಷ್ಟು ಬರುತ್ತೆ, 1 yearಗೆ 1,200 ಬರುತ್ತೆ. ಸೊ 10,000ಅಲ್ಲಿ 1,200 ಎಷ್ಟು, 12%. ಓಕೆ, ಸೊ ಅವನಿಗೆ 12% ಇಂಟ್ರೆಸ್ಟ್ ಬರ್ತಿದೆ ಎರಡರಿಂದನೂ ಸೇರಿಸಿ 1 ವರ್ಷಕ್ಕೆ. ಸೊ 10% ಅಮೌಂಟು 15% ಅಮೌಂಟಿಂದ ಟೋಟಲ್ ಅವನಿಗೆ 12% ಅಮೌಂಟ್ ಸಿಗ್ತಿದೆ. ಸೊ ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ, 2%. ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ, 3%. ರೇಷಿಯೋ ಕನ್ವರ್ಟ್ ಮಾಡಿದ್ರೆ 3:2. ಅಂದರೆ 10,000ಅಲ್ಲಿ 10%ಗೆ 3 parts, 15%ಗೆ 2 parts ಇನ್ವೆಸ್ಟ್ ಮಾಡಿರ್ತಾನೆ. ಸೊ ಇದು 6,000, ಇದು 4,000. ಸೊ ನಮ್ಮ ಆನ್ಸರ್ ಏನು, 4,000. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಎ ಬಿ ಇಸ್ ದ ಡಯಾಮೀಟರ್ ಆಫ್ ಎ ಸರ್ಕಲ್ ವಿತ್ ಸೆಂಟರ್ ಓ. ಓಕೆ, ಇದು ಸರ್ಕಲ್ಲು, ಇದು ಸೆಂಟರು, ಇದು ಓ. ಓಕೆ, ಇವಾಗ ಇದು ಡಯಾಮೀಟರ್ ಇದೆ ಎ ಮತ್ತು ಬಿ. ಈಗ ಪಿ ಬಿ ಎ ಪಾಯಿಂಟ್ ಆನ್ ಇಟ್. ಪಿ ಅಂದರೆ ಇಲ್ಲೊಂದು ಪಾಯಿಂಟ್. ಓಕೆ, ಇದು ಪಿ ಅನ್ಕೊಳ್ಳಿ. ಇವಾಗ ಎ ಒ ಪಿ ಇದು 95 ಡಿಗ್ರಿ ಇದೆಯಂತೆ. ಓಕೆ, 95 ಡಿಗ್ರಿ ಇದೆಯಂತೆ. ಒ ಬಿ ಪಿ, ಓ ಮತ್ತು ಬಿ ಪಿ, ಈ ಆ್ಯಂಗಲ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಈಗ ಇದು ಸರ್ಕಲ್ ಇದೆ, ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೇನು ರೇಡಿಯಸ್ಸು, ಇಲ್ಲಿಂದ ಇಲ್ಲಿಗೇನು ರೇಡಿಯಸ್ಸು, ಇಲ್ಲಿಂದ ಇಲ್ಲಿಗೇನು ರೇಡಿಯಸ್ಸು. ಅಂದರೆ ಇದು ಸೇಮ್ ಇರಬೇಕು. ಕರೆಕ್ಟ್ ಅಲ್ವಾ? ಅಂದರೆ ನಾನು ಹೇಳ್ತಿರೋದು ಲೆಂತ್. ಈಗ ಇಲ್ಲಿ 95 ಇದೆ, ಎಲ್ಲರಿಗೂ ಗೊತ್ತು ಒಂದು ಡಯಾಮೀಟರ್ ಅಂದರೆ ಅದು 180 ಡಿಗ್ರಿ ಇರಬೇಕಂತ. ಸೊ ಇಲ್ಲೇನಿರಬೇಕು, ನಮಗೆ 85 ಡಿಗ್ರಿ ಇರಬೇಕು. ಓಕೆ, ಇಲ್ಲಿ 85 ಡಿಗ್ರಿ ಇದ್ದಾಗ ಇದು ಈಕ್ವಲ್ ಇದೆ ಅಂತ ಅಂದರೆ ಮಿಕ್ಕಿದ್ದೆಷ್ಟು, ಒಂದು ಟ್ರಯಾಂಗಲಲ್ಲಿ 3 ಆ್ಯಂಗಲ್ ಸೇರಿಸಿದ್ರೆ 180 ಆಗಬೇಕು. ಇಲ್ಲಿ 85 ಇದೆ, ಇಲ್ಲಿ ಉಳಿದಿರೋದೆಷ್ಟು, 95. ಅದನ್ನು ಇದು ಈಕ್ವಲ್ ಇದ್ದಾಗ ಈ ಆ್ಯಂಗಲ್ ಸೇಮ್ ಇರುತ್ತೆ, ಡಿವೈಡೆಡ್ ಬೈ 2, 47.5. ಸಿಂಪಲ್. ಓಕೆ, ಸೊ ನೆಕ್ಸ್ಟು, ಕಾಸ್ ಆಲ್ಫಾ ಡಿವೈಡೆಡ್ ಬೈ ಸೀಕೆಂಟ್ ಬೀಟಾ, ಕಾಸ್ ಬೀಟಾ ಡಿವೈಡ್ ಬೈ ಸೀಕೆಂಟ್ ಆಲ್ಫಾ ಇಸ್ ಈಕ್ವಲ್ಸ್ ಟು 15 ಡಿವೈಡ್ ಬೈ ಸೈನ್ ಬಿ ಸೀಕೆಂಟ್ ಎ ಅಂತ ಹೇಳ್ಬಿಡ್ತೀನಿ. ಸೊ 16. ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸೈನ್ ಸ್ಕ್ವೇರ್ ಬೀಟಾ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ನಮಗೆಲ್ಲ ಗೊತ್ತು ಏನು, ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಅಂತ ಅಲ್ವಾ. ಇವಾಗ ಇದರಿಂದ ಇದು ಡಿವೈಡ್ ಮಾಡಿದಾಗ ನಮಗೆ ಈ ಸೀಕೆಂಟ್ ಹೋಗ್ಬಿಡುತ್ತೆ, ಸೈನ್ ಬೈ ಕಾಸ್ ಉಳಿಯುತ್ತೆ. ಸೈನ್ ಬೈ ಕಾಸ್ ಏನು, 16/15. ಅಂದರೆ ಟ್ಯಾನ್ ವ್ಯಾಲ್ಯೂ ಸಿಕ್ತು, ಏನು, 16/15. ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಟ್ಯಾನ್ ಅಂತ ಅಂದರೆ ಏನು, ಆಪೋಸಿಟ್ ಬೈ ಓ ಬೈ ಎ, ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಯಾವುದು, ಇದು ಎಷ್ಟು, 16. ಅಡ್ಜಸೆಂಟ್ ಯಾವುದು, ಇದು. ಸೊ ಇವೆರಡು ಸ್ಕ್ವೇರ್ ಮಾಡಿದ್ರೆ ಇದು ಬಂದುಬಿಡುತ್ತೆ. ಸ್ಕ್ವೇರ್ 16 ಸ್ಕ್ವೇರ್ ಎಷ್ಟು ನಮಗೆ, 256. 15 ಸ್ಕ್ವೇರ್ ಎಷ್ಟು, 225. 11, 5, 6, 7, 8, 481. ಸೊ ಇದು ವ್ಯಾಲ್ಯೂ ಏನು, √481 ಆ್ಯಕ್ಚುಲಿ. ಓಕೆ, √481 ಬಂತು. 481 ಯಾವ ಸ್ಕ್ವೇರ್ ರೂಟ್ ಇಲ್ಲ, ಸೊ ಅದು ಹಂಗೆ ಬರ್ಕೋಣ. ಇವಾಗ ಅವ್ರು ಕೇಳಿರೋದೇನು, ಸೈನ್ ಸ್ಕ್ವಯರ್ ಬೀಟಾ. ಸೊ ಸೈನ್ ಅಂತಂದ್ರೇನು, ಓ ಬೈ ಹೆಚ್ಚು ಅಂದರೆ ಆಪೋಸಿಟ್ ಬೈ ಹೈಪೋಟಿನಿಯಸ್. 16 ಡಿವೈಡೆಡ್ ಬೈ √481 ಹೋಲ್ ಸ್ಕ್ವೇರ್ ಕೇಳ್ತಾ ಇದ್ದಾರೆ. ಸೊ ಇದು 2, ಇದು √2, ಈ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, ಇದಕ್ಕೆ ಸ್ಕ್ವೇರ್ ಮಾಡಬೇಕಾಗುತ್ತೆ. 256 ಡಿವೈಡೆಡ್ ಬೈ 481. ಸಿಂಪಲ್. ಓಕೆ, ನೆಕ್ಸ್ಟ್ ನೋಡಿ, ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 30 ಡಿಗ್ರಿ ಪ್ಲಸ್ ಟ್ಯಾನ್ 30 ಡಿಗ್ರಿ. ಸೈನ್ 30 ಡಿಗ್ರಿ ಎಷ್ಟು, 0, 1/2 ಪ್ಲಸ್ ಸೈನ್ದು ಈಸಿ, 0, 1/2, 1/2, √3/2, 1. ಸೊ ನೆನ್ಪಿಟ್ರಲ್ಲಿ ಇಟ್ಕೊಳ್ಳೋಕೆ ಈಸಿ.
ಕಾಸ್ 30 ಅದ್ರದ್ದು ಉಲ್ಟಾ ಲಾಸ್ಟಲ್ಲಿ 1 √3/2 ಪ್ಲಸ್ ಟ್ಯಾನ್ 30 √3. ಸೊ ಮೂರಕ್ಕೂ LCM ತೊಗೊಂಡ್ರೆ ಕೆಳಗಡೆ ನಮಗೆ ಟ್ಯಾನ್ದು 1/√3. ಸೊ ಕೆಳಗಡೆ LCM ನಮಗೆ 2√3 ಬರುತ್ತೆ. ಸೊ ಇಲ್ಲಿ 2 ಕ್ಯಾನ್ಸಲ್ ಆದರೆ √3 ಇರುತ್ತೆ. ಪ್ಲಸ್ ಇಲ್ಲಿ 2 ಕ್ಯಾನ್ಸಲ್ ಆದರೆ √3 × 3 √3 × √3 3 ಆಗೋಗುತ್ತೆ. ಪ್ಲಸ್ √3 ಕ್ಯಾನ್ಸಲ್ ಆದರೆ 1 2 2 5 ಪ್ಲಸ್ √3 / 2√3 ಫೈನಲ್ ಆಗಿ ಈ ಆನ್ಸರ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ ಸೀಕೆಂಟ್ ಸ್ಕ್ವೇರ್ ಥೀಟಾ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ = 25/18 ಕೊಟ್ಟಿದ್ದಾರೆ. ಕೇಳ್ತಿರೋದೇನು ಸೀಕೆಂಟ್ ಸ್ಕ್ವೇರ್ 4 ಥೀಟಾ ಮೈನಸ್ ಟ್ಯಾನ್ 4 ಥೀಟಾ ಅಂದರೆ ಇದು ಏನು ಯಾವ ಥರ ಇದೆ, ಇದು a² - b² ಕೇಳ್ತಾ ಇದ್ದಾರೆ. a + b × a - b ಮಾಡಿದ್ರೆ ಆಗೋಯ್ತು ನಮಗೆ. a + b ಆಲ್ರೆಡಿ ಗೊತ್ತು, ಏನು ಸೀಕೆಂಟ್ ಸ್ಕ್ವೇರ್ × ಟ್ಯಾನ್ ಸ್ಕ್ವೇರ್ ಥೀಟಾ ಆಲ್ರೆಡಿ ಗೊತ್ತು, ಎಷ್ಟು 25/18 × a - b. ಸೊ ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ವ್ಯಾಲ್ಯೂ ಏನು 1. ಸೊ 25/18 × 1 25/18 ಸಿಂಪಲ್. ಓಕೆ, ಸೊ ನೆಕ್ಸ್ಟು ದ ವಾಲ್ಯೂಮ್ ಆಫ್ ಎ ಕೋನು 73,920 cubic centimeter cube. If the height of the cone is 160, find the diameter of the base. ಡಯಾಮೀಟರ್ ಅಂದರೆ ಏನು, r + r. ಸೊ ರೇಡಿಯಸ್ ಕಂಡಿಡ್ದು ಅದನ್ನು ಡಬಲ್ ಮಾಡಿದ್ರೆ ನಮಗೆ ಡಯಾಮೀಟರ್ ಸಿಕ್ಬಿಡುತ್ತೆ. ವಾಲ್ಯೂಮ್ ಆಫ್ ಎ ಕೋನ್ ಎಷ್ಟು 1/3 × πr²h ಫಾರ್ಮುಲಾ ಕರೆಕ್ಟ್ ಅಲ್ವಾ. ಇದು ಆಲ್ರೆಡಿ ಕೊಟ್ಟಿದ್ದಾರೆ, ಏನು 73,920 ಅಂತ. ಸೊ ಇವಾಗ 1/3 × 22/7 × r² × 160 ಇದು ಕೊಟ್ಟಿದ್ದಾರೆ, ಎಷ್ಟು 73,920. ಈಗ ನಾವು ಡಯಾಮೀಟರ್ ಕಂಡುಹಿಡಿಬೇಕು. ಸೊ 10 10 ಕ್ಯಾನ್ಸಲು. ನಾರ್ಮಲಾಗಿ ಕನ್ಫ್ಯೂಸ್ ಏನಾಗುತ್ತೆ ಗೊತ್ತಾ, ನಾರ್ಮಲಾಗಿ ಒಂದೊಂದ್ಸಲ ಏನು ಮಾಡ್ಬಿಡ್ತೀವಿ, ಇದು 7ಇಂದ ಇದು ಡಿವೈಡ್ ಆಗುತ್ತೆ ಅಂದ್ಬಿಟ್ಟು ಇದು ಕ್ಯಾನ್ಸಲ್ ಮಾಡ್ಬಿಡ್ತೀವಿ. ಹಂಗಾಗಲ್ಲ, ಯಾಕಂದರೆ ಈಕ್ವಲ್ಸ್ ಇರೋದು ಇವೆರಡು ಇಲ್ಲಿ ಬಂದು ಮಲ್ಟಿಪ್ಲೈ ಆಗುತ್ತೆ, ಇದರಿಂದ ಇದನ್ನು ಡಿವೈಡ್ ಮಾಡೋಕ್ಕಾಗಲ್ಲ. ಸೊ ತಪ್ಪು ಮಾಡಬೇಡ್ರಿ, ನಾನು ಅಷ್ಟು ಆ ಥರ ಮಾಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಇವಾಗ ಇದು ಮೇಲ್ಗಡೆ 22 ಇದೆ, ಸೊ 11ಇಂದ ಡಿವೈಡ್ ಆಗುತ್ತೆ. ಇದೊಂದು ಸಲ ಚೆಕ್ ಮಾಡಿದ್ರೆ 11 6 66, ಆಮೇಲೆ 79 7 22. ಓಕೆ, 11ಇಂದ ಡಿವೈಡ್ ಆಗುತ್ತೆ. 11 2 22, 11 6 66, 79 ಇರುತ್ತೆ, 11 7 77, 22 ಇರುತ್ತೆ, 11 2 22. ಆಮೇಲೆ ಮತ್ತೆ 2ಇಂದ 2 3 6, 2 3 6, 2 6 12. 16ಇಂದ ಹೋಗುತ್ತೆ ಅಂದರೆ 16 2 32 ಪ್ಲಸ್ 16 ಹೋಗುತ್ತೆ, 16 2 32 ಪ್ಲಸ್ 1. ಸೊ ಇಲ್ಲಿ ನಮಗೆ ಬಂತು ಏನು, r² = 21 × 7 3 21. ಸೊ 21 × 21. ಸೊ r ಎಷ್ಟು, ಇದು ಒಂದು ಸ್ಕ್ವೇರ್ ರೂಟಿಂದ 121 ಹೋದರೆ r 21 ಬಂತು. ಸೊ 21 + 21 42. ಸೊ ಡಯಾಮೀಟರ್ ಎಷ್ಟು 42. ಓಕೆ, ನೆಕ್ಸ್ಟು ಇವಾಗ ನೋಡಿ a ಆ್ಯಂಡ್ b ಹ್ಯಾವ್ ಸಮ್ ಟಾಫೀಸ್. a ಹತ್ರ ಒಂದಷ್ಟು ಚಾಕ್ಲೇಟ್ಗಳಿದ್ದಾವೆ, b ಹತ್ರ ಒಂದಷ್ಟು ಚಾಕ್ಲೇಟ್ ಇದ್ದಾವೆ. ಇಫ್ a ಗಿವ್ಸ್ 1 ಟಾಫಿ ಟು b, a ಅನ್ನೋನು a 1 ಚಾಕ್ಲೇಟ್ ಟು b ಕೊಟ್ಟರೆ ದೆನ್ ದೇ ಹ್ಯಾವ್ ಈಕ್ವಲ್ ನಂಬರ್. ಅವಾಗ ಇವ್ರ ಹತ್ರ 1:1 ಆಗೋಗುತ್ತಂತೆ. ಓಕೆ ಓಕೆ, ಈಕ್ವಲ್ ನಂಬರ್ ಆಫ್ ದಿ ಟಾಫೀಸ್. ಇಫ್ b ಗಿವ್ಸ್ 1 ಟಾಫಿ ಟು a, b ಅನ್ನೋನು 1 ಟಾಫಿ a ಕೊಟ್ಬಿಟ್ರೆ ಅವಾಗ ದೆನ್ ಟಾಫೀಸ್ ವಿತ್ a ಆರ್ ಡಬಲ್ ವಿತ್ b. a ಅನ್ನೋನು 2:1:2 ಆಗೋಗುತ್ತಂತೆ. ಓಕೆ, ದ ಟೋಟಲ್ ನಂಬರ್ ಆಫ್ ಟಾಫೀಸ್ ವಿತ್ a ಆ್ಯಂಡ್ b, a + b ಹತ್ರ ಎಷ್ಟಿದ್ದಾವೆ ಅಂತ. ಸೊ ಇದಕ್ಕೆ ನಾರ್ಮಲಾಗಿ ನಾನು ಲಾಜಿಕಲಾಗಿ ಈ ಥರ ಕೊಟ್ಟಾಗ ನಾನು ಆಪ್ಷನ್ಸ್ ಯೂಸ್ ಮಾಡ್ಕೊಂಡೇ ಮಾಡ್ತೀನಿ ಯಾವಾಗಾದರೂ. ಸೊ ಯಾಕಂದರೆ ಈಸಿಯಾಗಿ ಹೋಗುತ್ತೆ, ಸುಮ್ಮನೆ ಅದು ಇದೆಲ್ಲ ಬರೆಯೋದು ಬಿಟ್ಟು. ಇವಾಗ ನಾನು ನಾರ್ಮಲಾಗಿ ಈಗ 12 ಇದೆ ಅನ್ಕೊಂಡು 12 ತೊಗೊತೀನಿ. ಸೊ 12ಅಲ್ಲಿ ಒಂದು ಅರ್ಧ ಅಂದರೆ 6 6. ಸೊ ಅವಾಗ ನಾನು 7 5 ಕೊಡ್ತೀನಿ ಅಂದ್ಕೊಳ್ಳಿ ಫಸ್ಟು. ಓಕೆ, ಈಗ ಇವನು 1 ಯೂನಿಟ್ ಕೊಟ್ಬಿಟ್ರೆ ಏನಾಗುತ್ತೆ, ಇಲ್ಲೂ 6 ಆಗುತ್ತೆ, ಇಲ್ಲೂ 6 ಆಗುತ್ತೆ. ಇವನು 1 ಯೂನಿಟ್ ಕೊಟ್ಟರೆ ಏನಾಗುತ್ತೆ, ಇಲ್ಲಿ 8 ಆಗುತ್ತೆ, ಇಲ್ಲಿ 4 ಆಗುತ್ತೆ. ಸೊ ಎರಡು ಈಕ್ವೇಷನ್ನು ನಮಗೆ ಬಂತಲ್ವಾ, ಇದು 1:1 ಬಂತು, ಇದು ನಮಗೆ 2:1:2 ಬಂತು, 1:2 ಬಂತು, ಕರೆಕ್ಟ್ ಅಲ್ವಾ. ಸೊ ಆನ್ಸರ್ 12 ಅಷ್ಟೇ. ಈ ಥರ ಏನೋ ಕೊಟ್ಟಾಗ ನಾನು ಡೈರೆಕ್ಟಾಗಿ ಆಪ್ಷನ್ಸ್ ಯೂಸ್ ಮಾಡ್ತೀನಿ, ನೀವು ಕೂಡ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಮಾಡಿ, ಇಲ್ಲ ನಿಮಗೆ ಬೇರೆ ಮೆಥಡ್ ಯೂಸ್ ಮಾಡಿದ್ರೆ ಆ ಥರ ಮಾಡಿ. ಸೊ ನೆಕ್ಸ್ಟ್ ಕ್ವಶನು, ಓಕೆ, ಸ್ಟಡಿ ದ ಗಿವನ್ ಫಾಲೋಯಿಂಗ್ ಎಲ್ಲ ಓದ್ಬಿಟ್ಟಿರ್ತೀವಿ. ದ ಟೇಬಲ್ ಆಲ್ಸೋ ಶೋ ದ ನಂಬರ್ ಆಫ್ ದಿ 4 ಡಿಪಾರ್ಟ್ಮೆಂಟ್ಸ್ ಇದೆ, IIT ಡೆಲ್ಲಿ, ಕಾನ್ಪುರ್, ಬಾಂಬೆ, ಮದ್ರಾಸ್, ಗವಾತಿ. ಓಕೆ, 4 ಡಿಪಾರ್ಟ್ಮೆಂಟ್ಸು, 5 ಕಾಲೇಜಸ್ಸು. ಈಗ ಇನ್ನು 5 ಡಿಫ್ರೆಂಟ್ ಕಾಲೇಜ್ ವಿತ್ ಟೋಟಲ್ ನಂಬರ್ ಆಫ್ 2080 ಸ್ಟೂಡೆಂಟ್ಸ್ ಇದ್ದಾರೆ ಟೋಟಲ್. ಓಕೆನಾ, ಅವ್ರೇನು ಕೇಳ್ತೀರಿ, ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ IIT ಬಾಂಬೆ ಇಸ್ 20% ಲೆಸ್. IIT ಬಾಂಬೆಲಿ 20% ಲೆಸ್ಸು. ಯಾರಿಗಿಂತ 20%? ಮದ್ರಾಸ್, IIT ಮದ್ರಾಸ್ಗಿಂತ 20% ಕಮ್ಮಿ ಇದ್ದಾರಂತೆ. ಓಕೆ, ಇವಾಗ ದೆನ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇವಾಗ 20% ಕಮ್ಮಿ ಇದ್ದಾರಲ್ಲ, ಅವ್ರು ಎಷ್ಟು ಜನ ಅಂತ ಕೇಳ್ತಿದ್ದಾರೆ. ಈಗ IIT ಡೆಲ್ಲಿಲಿನ 430 ಇದ್ದಾರೆ, ಕಾನ್ಪುರಲ್ಲಿ 350 ಇದ್ದಾರೆ, ಗುವಾಹತಿಲಿ 400. ಈ ಟೋಟಲ್ ಎಷ್ಟು 400 800 9 10 11
1180. ಸೊ 1180 ತೆಗೆದ್ಬಿಟ್ರೆ ನಮಗೆ 900 ಉಳಿಬೇಕು. ಓಕೆ, 900ಅಲ್ಲಿ ಇವಾಗ ಮದ್ರಾಸ್ಗೆ 100% ಅಂತ ಅಂದ್ಕೊಂಡ್ರೆ ಬಾಂಬೆಗೆ 80% ಇರಬೇಕು. ಓಕೆ, ಸೊ ಇದರಲ್ಲಿ ನಮಗೆ 80% ಬಾಂಬೆಲಿ ಇರ್ತಾರೆ, 100% ಮದ್ರಾಸಲ್ಲಿರ್ತಾರೆ. ಸೊ ಇದಕ್ಕೆ ರೇಷೋ ತಗೊಂಡ್ರೆ 24/25. ಸೊ ಟೋಟಲ್ ಎಷ್ಟು? 9 ಪಾರ್ಟ್ಸು, 900 ಇದೆ ಅಂದರೆ 4 ಪಾರ್ಟ್ಸು 400. IIT ಬಾಂಬೆಲಿ ಎಷ್ಟಿರ್ತಾರೆ? 400. ಓಕೆ, ಸೊ ನೆಕ್ಸ್ಟ್ ಸಿಂಪ್ಲಿಫಿಕೇಶನು. ಸೊ ಇಲ್ಲಿ ಫಸ್ಟ್ ನಮಗೆ 2 ಬ್ರ್ಯಾಕೆಟ್ಸ್ ಇದೆ, ಇಲ್ಲಿ ಆಫ್ ಇದೆ, ಬಟ್ ಈ ಬ್ರ್ಯಾಕೆಟು ಮಾಡಿ ಈ ಬ್ರ್ಯಾಕೆಟು ಮಾಡಿ ಅವೆರಡರ ಆನ್ಸರ್ಸು ಫಸ್ಟ್ ಮಾಡಿ ಅದಾದಮೇಲೆ ಇದಕ್ಕೆ ಮಾಡಬೇಕು, ಯಾಕಂದರೆ 2 ಬ್ರ್ಯಾಕೆಟ್ಸ್ ಇದ್ದಾವೆ. ಸೊ ಇಲ್ಲಿ ನಮಗೆ 14 6 84 ಬರುತ್ತೆ. ಓಕೆ, ಇಲ್ಲಿ 7 2s 14, ಇಲ್ಲಿ 7 12s 91. ಸೊ 70 7 2s 7 3s 13, 17 into 13s 91, ಇಲ್ಲಿ 2. ಅದಾದಮೇಲೆ ಮತ್ತೆ ನಮಗಿಲ್ಲಿ 2 1s 2 43s, ಇಲ್ಲಿ 13ಇಂದ ಹೋಗುತ್ತೆ ನೋಡಿಕೊಂಡ್ರೆ 13ಇಂದ 130 ಹೋಗುತ್ತೆ, ಹೋಗಲ್ಲ. ಸೊ 43ಇಂದನೂ ಹೋಗ್ಬಿಡುತ್ತೆ, 43 1s 43 3s. ಓಕೆ, ಇಲ್ಲಿ ನಮಗೇನು ಉಳೀತು? 13/3 ಉಳೀತು. ಓಕೆ, 13/3 ಮೈನಸ್ ಇದು ಇವಾಗ. ಸೊ ಇದು ಉಲ್ಟಾದಾಗ ಇಲ್ಲಿ 135 ಇದೇನಾಗುತ್ತೆ? 46/69 ಇಂಟು 135/27 ಆಗುತ್ತೆ. ಸೊ 3ಇಂದ ಹೋಗುತ್ತೆ, 3 9s 27, 3 4s 12, 3 5 50, 9 1s 9 5s. ಸೊ ಅದಾದಮೇಲೆ ಇದು ಯಾವುದಿಂದಾರು ಹೋಗುತ್ತಾ? 23 3s 23 2s 2 5s 10, 3 1s 3. ಸೊ ಈ ಒಳಗಡೆ ಇರೋದೇನಾಗುತ್ತೆ? 10 - 13/3. ಸೊ 10 - 13 -3/3, -3/3 ಅಂತಂದರೆ -1. ಸೊ ಇಷ್ಟು ವ್ಯಾಲ್ಯೂ ಏನು ಬಂತು ನಮಗೆ? -1 ಬಂತು. ಇಲ್ಲಿ ಈಚೆ ಮತ್ತೆ ಮೈನಸ್ ಇದೆ, ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. +1 ಇಂಟು ಇವಾಗ ಆಫ್ ಅಂದರೆ ಇಂಟು 1/2 36. ಇದು ಕೂಡ ನಮಗೆ 3 1s 3 2s 3 3s 9 10 11, 3ಇಂದ ಹೋಗಲ್ಲ ಅಲ್ವಾ? 4 9s 36, 4 2s 8, 4 8s 32, 28/9. ಸೊ ಇಲ್ಲೇನು ಬರುತ್ತೆ ನಮಗೆ? ಟೋಟಲ್ ಇಷ್ಟು ವ್ಯಾಲ್ಯೂ ಏನು ಬಂತು ನಮಗೆ? 28/9 ಬಂತು ಪ್ಲಸ್. ಓಕೆ, ಇವಾಗ ಇಲ್ಲಿ ಈಚೆ ಕಡೆ 18 15 85 ಇದೆ, 34 ಇದೆ. ಸೊ 3 6 18 3. ಓಕೆ, ಈ ಕಡೆಯಿಂದ ಹೋಗಲ್ಲ. ಸೊ ಇದು ಕಡೆ 17 2s 34, 17 5s 50, 7 5 35 85. ಓಕೆ, 5 1s 5, 2 ಇಂಟು 18s 36, 5/36 ಬಂತು. ಓವರಾಲ್ ಇಷ್ಟು ಬಂತು. ಓಕೆ, ಸೊ ಇವೆರಡಕ್ಕೆ LCM ತೊಗೊಂಡ್ರೆ ಕೆಳಗಡೆ ಏನೋ 36 ಬರುತ್ತೆ. 5 + 9 4s 36, 28 ಇಂಟು 4 80, 8 4s 32, 112. ಸೊ 117/36, 36 ಇಂಟು 3 90, 6 is 18, 108. ಸೊ ಇನ್ನೆಷ್ಟು ಮಿಕ್ಕಿರುತ್ತೆ ನಮಗಲ್ಲಿ? 9 ಮಿಕ್ಕಿರುತ್ತೆ. ಸೊ 9 ಅಂತ ಅಂದರೆ 9/36, 1/4, 3 1/4. ಓಕೆ, ಸೊ ನೆಕ್ಸ್ಟ್ ಕ್ವಶನು. An inlet pipe can fill a empty tank in 140 hours, while an outlet pipe can drain a completely filled tank in 63 hours. ಓಕೆ, ಒಂದು ಪೈಪಲ್ಲಿ ಪಿ ಪೈಪು, ಓಕೆ, ಯಾವುದೊಂದು ಪೈಪು ಫಿಲ್ ಮಾಡೋಕ್ಕೆ 140 hours ಬೇಕು ಅಂತೆ. ಡ್ರೈನ್ ಮಾಡೋಕ್ಕೆ ಅಂದರೆ ತೆಗ್ದಾಕಕ್ಕೆ ನೀರು 63 hours. ಡ್ರೈನ್ ಅಂದರೆ ತೆಗ್ದಾಕಂದರೆ ಮೈನಸ್ಸು. ಬಟ್ ಇವೆರಡಕ್ಕೂ ನಾವು LCM ತೊಗೊಂಡ್ರೆ ಫಸ್ಟು 140 63 ದೊಡ್ಡ ನಂಬರ್ಸ್ ಇರೋದ್ರಿಂದ ನಾರ್ಮಲಾಗಿ ಮಾಡ್ತಾಯಿದ್ದೀನಿ. 7 2s 14, 0, 7 9s 63. ಸೊ 20 ಇಂಟು 9 180, 180 ಇಂಟು 7 ಎಷ್ಟು ಬರುತ್ತೆ? 0 7 8s 56, 7 12, 1260 ಇವಾಗ ಟೋಟಲ್ ವರ್ಕು. ಓಕೆ, ಇಷ್ಟೊತ್ತಾಗುತ್ತೆ ಬರೀ ಒಂದು ಇನ್ಲೆಟ್ ಪೈಪ್ಗೆ ಅಥವಾ ಒಂದು ಔಟ್ಲೆಟ್ ಪೈಪು ಎರಡು ಒಟ್ಟಿಗೆ ಓಪನ್ ಮಾಡಿದ್ರೆ ಇಷ್ಟು ಟೋಟಲ್ ವರ್ಕ್ ಇಷ್ಟು. ಓಕೆನಾ? ಇವಾಗ ಅವ್ರು ಏನು ಕೇಳ್ತಿದ್ದಾರೆ? ಇಫ್ 8 ಇನ್ಲೆಟ್ ಪೈಪ್ಸ್ ಅಂದರೆ ಇದು ಎಫಿಷಿಯನ್ಸಿ ಎಷ್ಟು? 7. ಇದ್ರದ್ದು ಎಫಿಷಿಯನ್ಸಿ ಎಷ್ಟು? 9. ಕರೆಕ್ಟ್ ಅಲ್ವಾ? ಸಾರಿ ಉಲ್ಟಾ ಬರೆದಿದ್ದೀನಿ. ಇದ್ರದ್ದು ಎಫಿಷಿಯನ್ಸಿ ಎಷ್ಟು? 20. ಇವ್ರದ್ದು ಎಫಿಷಿಯನ್ಸಿ ಎಷ್ಟು? 9. ಅಂದರೆ ಒಂದು ಇನ್ಲೆಟ್ ಪೈಪ್ಗೆ 9 ಅವರ್ಸಲ್ಲಿ ಆ ಕೆಲಸನ ಮಾಡಿಬಿಡುತ್ತೆ. ಯಾಕೆಂದರೆ ಅವ್ರದ್ದು 140 ಅವರ್ಸಲ್ಲಿ ಫಿಲ್ ಮಾಡ್ತಾರೆ ಅಂದರೆ ಎಫಿಷಿಯನ್ಸಿ 9 ಇದೆ, ಇಲ್ಲಿ ಎಫಿಷಿಯನ್ಸಿ 20 ಇದೆ.
ಓಕೆನಾ. ಇವಾಗ ಅವ್ರು ಕೇಳ್ತಿರೋದೇನು, 8 ಇನ್ಲೆಟ್ ಪೈಪ್ ಅಂದರೆ ನೀರು ಬರುವಂಥ ಪೈಪ್ನ ಆನ್ ಮಾಡಿ, ವೈ ಔಟ್ಲೆಟ್ ಪೈಪ್ಸ್ ಇನ್ನೊಂದಷ್ಟು ವೈ ಪೈಪ್ ಅಂದರೆ ಮೈನಸ್ ಆಗುವಂತಹ ಈಚೆ ನೀರು ಬಿಡ್ತೀವಲ್ಲ ಆ ಪೈಪ್ನ ಬಿಟ್ಟಾಗ ಈ ಟೋಟಲ್ ಕೆಲಸ ಅನ್ನೋದು 105 ಅವರ್ಸಲ್ಲಿ ಕಂಪ್ಲೀಟ್ ಆಗುತ್ತಂತೆ. ಸೊ 9 × 8 ಎಷ್ಟು 72. ಇದು ಮೈನಸ್ ಮಾಡಬೇಕು, ಯಾಕಂದರೆ ಪ್ಲಸ್ ಅಲ್ಲ, ಇದು ಔಟ್ಲೆಟ್ ಈಚೆ ತೆಗ್ದಾಕ್ತಿರೋದು ನೀರು. ಸೊ ಇದು ಎಷ್ಟು ಅಂತ ಗೊತ್ತಿಲ್ಲ, ಅರೆ ಅದು ಎಷ್ಟು ಎಫಿಷಿಯನ್ಸಿ 20 ಇದೆ ಇಂಟು ಯಾವುದೋ ಒಂದು ಎಕ್ಸ್ ಅಂತ ಅನ್ಕೋಣ, ಇಂಟು 105 ಅವರ್ಸ್ ಬೇಕಂತೆ ಎಷ್ಟನ್ನು ಫಿಲ್ ಮಾಡೋಕ್ಕೆ, 1260. ಇದು ಟೋಟಲ್ ವರ್ಕು, ಕರೆಕ್ಟ್ ಅಲ್ವಾ. ಇವಾಗ ನೋಡಿ 5 2 10, 5 1 5 2 10, 5 5 25, 5 2 10. ಮತ್ತು ಫರ್ದರ್ ಹೋಗುತ್ತಾ 3 3 7 21, 3 8 24, 3 4 12. ಸೊ 7 84 ಬರುತ್ತಲ್ವಾ, 7 1 7 12. ಓಕೆ, ಸೊ ಇಲ್ಲಿ ನಮಗೆ 72 - 20 ಇಂಟು ಎಕ್ಸ್ = 12 ಬಂತು. ಸೊ ಈ 12 ಈ ಕಡೆ ತಂದು ಈ 20 ಇಂಟು ಎಕ್ಸ್ ಆ ಕಡೆ ಕಳಿಸ್ಬಿಟ್ರೆ ಅವಾಗ ನಮ್ಗೆ ಏನಾಗುತ್ತಿದ್ದು 60 ಬರುತ್ತೆ. 60/20 = ಎಕ್ಸ್. 60/20 ಅಂತ ಅಂದರೆ 3. ಓಕೆ, ಅರ್ಥ ಆಯ್ತಲ್ವಾ. ಯಾವತ್ತಾದರೂ ಔಟ್ಲೆಟ್ ಪೈಪು ನಮಗೆ ಮೈನಸಲ್ಲಿರುತ್ತೆ, ಇದನ್ನೊಂದು ನೆನ್ಪಿಟ್ಕೊಳ್ಳಿ. ಇದೆಲ್ಲ ಈಸಿಯಾಗಿ ಮಾಡ್ಬೋದು, ಸ್ವಲ್ಪ ಕ್ಯಾಲ್ಕುಲೇಷನ್ ಫಾಸ್ಟಾಗಿ ಮಾಡಬೇಕಷ್ಟೆ. ಸೊ ನೆಕ್ಸ್ಟ್ ಲಾಸ್ಟ್ ಕ್ವಶನು, ಜಹಂಗೀರ್ ಹ್ಯಾಡ್ ಟು ಕವರ್ ಎ ಡಿಸ್ಟೆನ್ಸ್ ಆಫ್ 90 ಕಿಲೋಮೀಟರ್ 1 ಅವರ್. 1 ಅವರಲ್ಲಿ 90 ಕಿಲೋಮೀಟರ್ ಹೋಗ್ಬೇಕಂತೆ. ಫಸ್ಟು 25 ಮಿನಿಟ್ಸು 15.2 ಮೀಟರ್ಸ್ ಪರ್ ಸೆಕೆಂಡಲ್ಲಿ ಹೋಗಿದ್ದಾರೆ. ಓಕೆ, ಆ ಕಿಲೋಮೀಟರ್ನ ಮೀಟರ್ಸ್ ಕನ್ವರ್ಟ್ ಮಾಡ್ಕೊಂಬಂದು ಈಸಿಯಾಗಿ ಹೋಗುತ್ತೆ. ಸೊ 90,000 ಮೀಟರ್ಸು ಟೋಟಲ್ ಕಂಪ್ಲೀಟ್ ಕವರ್ ಮಾಡಬೇಕು. ಸೊ ಫಸ್ಟು 25 ಮಿನಿಟ್ಸು 15.2 ಮೀಟರ್ಸ್ ಪರ್ ಸೆಕೆಂಡಲ್ಲಿದೆ. ಸೊ ಇದನ್ನು ಮಿನಿಟ್ ಕನ್ವರ್ಟ್ ಮಾಡ್ಕೊಬೇಕಂದ್ರೆ ಇಂಟು 60. ಸೊ ಇಲ್ಲೊಂದು ಪಾಯಿಂಟು ಈ 0 ಹೋಗ್ಬಿಟ್ರೆ 6 × 25 150. 150 × 152 150 × 152 2 0s 0, 5 2s 10, 5 0s 0, 1 ಕ್ಯಾರಿ. ಅದಾದಮೇಲೆ 2 1s 2, 1 0s 0, 5 5s 25, 26 27 28, 2 ಕ್ಯಾರಿ 8, 5 1s 5, 5 1s 5, 10 11 12, 1 ಕ್ಯಾರಿ 2, 1 1s 1 2. ಸೊ 22,200 ಹೋಗ್ಬಿಟ್ಟಿದ್ದಾರೆ. ಇದರಲ್ಲಿ 22,800 ಆಲ್ರೆಡಿ ಹೋಗಿದ್ದಾರೆ. ಸೊ ಉಳಿಯೋದೆಷ್ಟು 0 0, ಇಲ್ಲಿ 10 8 ಹೋದರೆ 2, ಇಲ್ಲಿ 9 2 ಹೋದರೆ 7, 8 2 ಹೋದರೆ 6, 67,200 ಇನ್ನೂ ಕವರ್ ಮಾಡಬೇಕು. ಎಷ್ಟು ಮಿನಿಟ್ಸಲ್ಲಿ ಉಳಿಯೋದು 35 ಮಿನಿಟ್ಸು. ಓಕೆ, ಬಟ್ ಇದು ನಮ್ಗೆ ಇವಾಗ ಯಾವುದರಲ್ಲಿದೆ, ಮೀಟರ್ಸಲ್ಲಿದೆ, ಕರೆಕ್ಟ್ ಅಲ್ವಾ. ಸೊ ನಾವು ಅದನ್ನು ಸೆಕೆಂಡ್ ಈ ಟೈಮ್ನ ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡ್ಕೊಂಬಿಟ್ರೆ ಇಂಟು 60 ಹಾಕೊಂಡ್ರೆ ಬಂದ್ಬಿಡುತ್ತೆ. ಸೊ 0 0 ಕ್ಯಾನ್ಸಲ್ಲು, ಆಮೇಲೆ 6 1s 6, 6 6 1s 6, 6 2 12, 1 1 2 0 ಆಯಿತು. ಆಮೇಲೆ 7 5s 35, 7 1s 7, ಆಮೇಲೆ ಎಷ್ಟು ಉಳೀತದೆ 42, 7 6s 42, 160, 5 × 160 32. ಸೊ ನಮ್ಮ ಆನ್ಸರ್ 32. ಓಕೆ, ಇಷ್ಟೇ, ಇಲ್ಲಿಗೆ ಇದು ಮುಗೀತು. ಮತ್ತೆ ನೆಕ್ಸ್ಟ್ ಪೇಪರಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.